9 ತಿಂಗಳದ ಒಂದು ಚಿಕ್ಕ ಕೂಸು ವಿಶ್ವ ದಾಖಲೆಯನ್ನು ಸೃಷ್ಟಿಸಿದೆ. ಅದ್ಭುತವಾದಂಥ ರೋಚಕ ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ಮಗು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದೆ. ಈ ಮಗುವಿನ ತಾಯಿ ಬಹಳ ಆಶ್ಚರ್ಯವಾಗಿ ಈ ಮಗುವಿನ ತಾಯಿ ಆ ಮಗುವಿನ ಪ್ರತಿಭೆಯನ್ನು ಗುರುತಿಸಿದಳು. ಅದೇನೆಂದರೆ, ಆ ಮಗು ಬಹಳ ಚಿಕ್ಕ ಮಗುವಾಗಿರುವಾಗ ಆ ಸಮಯದಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಂದ್ರೆ, ಆ ಮಗುಗೆ ತನ್ನ ಮನೆಯಲ್ಲಿ ಎದುರಿನಲ್ಲಿರ್ತಕ್ಕಂಥ 2 ಕಾರುಗಳನ್ನು ವಾಹನಗಳನ್ನು ಗುರುತಿಸುವ ಹಾಗೆ ಈ ಕಾರಿಗೆ ಫಲಾನ ಹೆಸರು, ಇದು ಫಿಯಟ್ ಕಾರ್, ಇದು ESV ಕಾರ್ ಅಥವಾ ಇನೋವಾ ಕಾರ್ ಎಂಬುದಾಗಿ ಹೇಳಿ ಗುರುತಿಸ್ತಾ ಇದ್ರು. ಆವಾಗ ತಾಯಿಯ ಕಾರುಗಳನ್ನು ಪರಿಚಯ ಮಾಡಿ ಆ ಮಗುವನ್ನು ಆಟ ಆಡಿಸ್ತಾ ಇದ್ದಳು. ಆ ಸಮಯದಲ್ಲಿ ಆ ಮಗುವಿನಲ್ಲಿರ್ತಕ್ಕಂಥ ಅದ್ಭುತವಾದಂಥ ಸ್ಮರಣಶಕ್ತಿ, ಕೇಳುವುದು, ನೋಡುವುದು, ಉತ್ತರಿಸುವುದು. ಮಗುಗಿನ್ನೂ ಭಾಷೆನೂ ಬರ್ತಾ ಇಲ್ಲ, ಮಾತಾಡ್ಲಿಕ್ಕೂ ಬರಲ್ಲ. 3 ತಿಂಗಳದ ಕೂಸದು. ಆ ಸಮಯದಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಂದ್ರೆ, ಮತ್ತೊಂದು ಆವರ್ತಿ ಆ ಮಗುವನ್ನು ನೋಡ್ತಾ ಇರುವ ಸಮಯದಲ್ಲಿ ಏನಾಯ್ತಂದ್ರೆ, ಅಲ್ಲೇ ನಡೆದಿರ್ತಕ್ಕಂಥ ಸಂಗತಿ ಏನಂದ್ರೆ, ಆ ಮಗು ತಿರುಗಿ ಪುನಃ ಆ ಕಾರು ಹೆಸರನ್ನು ಹೇಳಿದ ಕೂಡಲೇ ಆ ಮಗು ಆ ಕಾರನ್ನು ಗುರುತಿಸಿ ತೋರಿಸ್ತಾ ಇದೆ. ಇದು ಫಿಯಟ್ ಕಾರ್ ಮತ್ತು ಇದು ಫಲಾನ ಕಾರ್ ಎಂಬುದಾಗಿ. ಯಾವಾಗ ಹೆಸರನ್ನು ಹೇಳುತ್ತದೆ ತಾಯಿ, ಆ ತಾಯಿ ಹೇಳಿದ ಹೆಸರಿಗೆ ತಕ್ಕಂತೆ ಆ ಮಗು ಆ ವಾಹನಗಳನ್ನು ಗುರುತಿಸ್ತಾ ಇದ್ಲಂತೆ. ಇದನ್ನು ಗಮನಿಸಿರ್ತಕ್ಕಂಥ ತಾಯಿ ಏನ್ ಮಾಡಿದ್ಲಂದ್ರೆ, ಆ ಮಗುವಿನ ಪ್ರತಿಭೆಯನ್ನು ಗುರುತಿಸಿದ್ಲು. ಆ ಮಗುವಿನ ಭಾಷೆ 3 ತಿಂಗಳದ ಮಗು. ಅಂದಿನಿಂದ ಆ ಮಗುವಿಗೆ ಆ ತಾಯಿ ಚಿತ್ರಗಳನ್ನು ತೋರಿಸಿ, ಬಣ್ಣಗಳನ್ನು ತೋರಿಸಿ, ಮಗುಗೆ ಇದು ಕೋಳಿ, ಇದು ಮಂಕಿ, ಇದು ಕೋತಿ, ಇದು ಮಂಕಿ, ಇದು ಡಾಂಕಿ, ಹೀಗೆ ಪಶು, ಪ್ರಾಣಿ, ಪಕ್ಷಿಗಳು, ತರಕಾರಿಗಳು, ಹಣ್ಣು ಹಂಪಳಗಳು ಮತ್ತು ವಿವಿಧವಾದಂಥ ಚಿತ್ರಗಳನ್ನು ತೋರಿಸಿ ಆ ಮಗುಗೆ ಆ ಚಿತ್ರದ ಹೆಸರು ಮತ್ತು ಆ ಚಿತ್ರವನ್ನು ತೋರಿಸಿ ಪರಿಚಯ ಮಾಡ್ತಾ ಇದ್ಲು. ಆ ಮಗು ಏನು ಮಾಡ್ತಿತ್ತು, ಅದನ್ನು ಗುರುತಿಸ್ತಾ ಇರುವ ಸಮಯದಲ್ಲಿ ಈ ತಾಯಿಗೆ ಆಶ್ಚರ್ಯವಾಯಿತು. ಎಷ್ಟು ಖಡಾಖಂಡಿತವಾಗಿ, ಸರಿಸಮಾನವಾಗಿ, ಸರಿಯಾಗಿ ಉತ್ತರ ಕೊಡ್ತಾ ಇದೆಯಲ್ಲ ಇದು ಮಗು. ಆ ಮಗುಗೆ ಕೇಳಿದ್ರೆ, ಇದರಲ್ಲಿ ಮಂಕಿ ಯಾವುದು ಅಂತ ಕೇಳಿದ್ರೆ ಆ ಚಿತ್ರಗಳನ್ನೆಲ್ಲ ಹಾಸಿ ಆ ಮಂಕಿ ಯಾವುದು ಅಂತೇಳಿ ಆ ಮಗು ತೋರಿಸ್ತಿತ್ತು. ಆ ಕಾರ್ಡನ್ನು, ಆ ಚಿತ್ರದ ಕಾರ್ಡನ್ನು ಎಬ್ಬಿಸಿ ಅವ್ರ ತಂದೆ ಹತ್ರ ಕೊಡ್ತಿತ್ತು. ಹೀಗೆ ಆ ತಾಯಿ ಏನ್ ಮಾಡಿದ್ಲಂದ್ರೆ, ದಯಮಾಡಿ ಗಮನಿಸ್ತೀರಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ತರಬೇತಿ ಕೊಟ್ಟರೆ ಮಕ್ಕಳು ಬಹು ಉನ್ನತ ಸ್ಥಿತಿಗೆ ಬರ್ತಾರೆ ಚಿಕ್ಕಂದಿನಿಂದಲೇ. ಯಾಕಂದ್ರೆ ಅವರ ಮನಸ್ಸು ಬಹಳ ಸ್ವಚ್ಛವಾಗಿರ್ತದೆ. ಅದರ ನಿಮಿತ್ತ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಬಹಳಷ್ಟು ಕಾರ್ಯಗಳು ನೋಡ್ತಾ ಇರುವಾಗ ಆ ಮಗುಗೆ ಒಂದೊಂದಾಗಿ ಕಲಿಸಲು ಆ ತಾಯಿ ಆರಂಭ ಮಾಡಿದ್ಲು. 3 ತಿಂಗಳದ ಮಗು ಇರುವಾಗಲೇ ಅದರಲ್ಲಿ 4 ಪಕ್ಷಿಗಳನ್ನು, 12 ರೀತಿಯಾದಂಥ ಪ್ರಾಣಿಗಳನ್ನು ಮತ್ತು 10 ವಿವಿಧ ದೇಶದ ಧ್ವಜಗಳನ್ನು ಮತ್ತು 10 ಥರದ ಹೂಗಳನ್ನು ಮತ್ತು 10 ರೀತಿಯಾದಂಥ ವಾಹನಗಳನ್ನು ಮತ್ತು 10 ಕಾಡಿನ ಪ್ರಾಣಿಗಳನ್ನು, 10 ರೀತಿಯಾದಂಥ ತರಕಾರಿ ಕಾಯಿಪಲ್ಯಗಳನ್ನು, 8 ರೀತಿಯಾದಂಥ ಹಣ್ಣು ಹಂಪಲಗಳನ್ನು ಮತ್ತು 8 ವಿವಿಧವಾದಂಥ ಚಿತ್ರಗಳನ್ನು ಮತ್ತು ಮುಂತಾದವುಗಳನ್ನು ತೋರಿಸಿ ಆ ಮಗುವಿಗೆ ಸುಮಾರು ಆ ಮಗು 3 ತಿಂಗಳದ ಮಗು ಇರುವಾಗ ಕಲಿಸ್ಕೊಳ್ಳಿಕ್ಕೆ ಆರಂಭ ಮಾಡಿರುವಾಗ 6 ತಿಂಗಳ ಅವಧಿಯಲ್ಲಿ 115 ವಿವಿಧ ವಸ್ತುಗಳನ್ನು, ಇಷ್ಟೆಲ್ಲ ವಸ್ತುಗಳನ್ನು ಗುರುತಿಸುವಂತ ಸಾಮರ್ಥ್ಯವು ಆ ಮಗು ಹೊಂದಿತ್ತು. ಎಲ್ಲರೂ ಹೇಳ್ತೀರಿ ಹಲ್ಲೆಲೂಯ. ಇಂಥ ಅದ್ಭುತವಾದಂಥ ಪ್ರತಿಭೆ ಇರತಕ್ಕಂಥ ಈ ಮಗು. ತದನಂತರ ಏನಾಯಿತು, ಆ ಕುಟುಂಬದವರು ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ, ಈ ಮಗುಗೆ ಇಂಥ ಅದ್ಭುತವಾದಂಥ ಪ್ರತಿಭೆ ಇದೆ ಎಂಬುದಾಗಿ. ಚಿಕ್ಕ ಕೂಸು. ಬಹಳ ಜಾಗೃತಿಯಿಂದ ಕೇಳಿಕೊಡ್ತೀನಿ. ತದನಂತರ ಯಾರೋ ಅವರ ಪರಿಚಯಿತರು ಈ ಮಗುವಿನ ಈ ಪ್ರತಿಭೆಯನ್ನು
ಮೊಬೈಲ್ ವಿಡಿಯೋನಲ್ಲಿ ರೆಕಾರ್ಡಿಂಗ್ ಮಾಡಿ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಎಂಬ ಮಂಡಳಿಗೆ, ಸಂಸ್ಥೆಗೆ ಕಳಿಸಿಕೊಡಿ. ಈ ಮಗುವಿನ ಪ್ರತಿಭೆಯನ್ನು ಗುರುತಿಸಿ ಇವಳಿಗೆ, ಈ ಮಗುವಿಗೆ ಏನಾದರೂ ಒಂದು ಪ್ರಶಸ್ತಿ ಸಿಗುವಂಥ ಸಾಧ್ಯತೆಗಳಿದೆ ಎಂಬುದಾಗಿ ನಮಗೆ ಅನಿಸ್ತಾ ಇದೆ ಎಂಬುದಾಗಿ ಹೇಳಿರುವಾಗ, ಅವರ ತಾಯಿ, ಆ ಮಗುವಿನ ತಾಯಿ ಆ ಮಗುವಿನ ಎಲ್ಲ ಪ್ರತಿಭೆಯನ್ನು ಆ ಒಂದು ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ರೆಕಾರ್ಡಿಂಗ್ ಮಾಡಿ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಎಂಬ ಮಂಡಳಿಗೆ, ಸಂಸ್ಥೆಗೆ ಕಳಿಸಿದ್ರ ನಂತರ ಏನಾಯ್ತು ಅಂದರೆ, ಅಲ್ಲಿರ್ತಕ್ಕಂಥ ಆ ಸಂಸ್ಥೆಯ ಸಿಬ್ಬಂದಿಗಳು ಅವರ ಸ್ಥಳವನ್ನು ಸ್ಪಾಟ್ಗೆ ಬಂದು, ಕರ್ನಾಟಕದ ಒಂದು ಊರಿನಲ್ಲಿ ಬಂದು ಆ ಮಗುವಿನ ತಾಯಿ ತಂದೆಯನ್ನು ಭೇಟಿಯಾಗಿ ಆ ಮಗುವನ್ನು ಪರೀಕ್ಷಿಸಿದರು. ಈ ಮಗು ನಿಜವಾಗಲೂ ಆದ ಪ್ರತಿಭೆಯುಳ್ಳ, ಸ್ಮರಣ ಶಕ್ತಿಯುಳ್ಳ, ವಿಶೇಷವಾದಂಥ ಜ್ಞಾಪಕ ಶಕ್ತಿಯುಳ್ಳ, ಗುರುತಿಸ್ತಕ್ಕಂಥ ಸಾಮರ್ಥ್ಯ ಇದೆ ಎಂಬುದಾಗಿ ಆ ಮಗುವನ್ನು ಪರೀಕ್ಷಿಸಿದರು. ಆಗ ಮಗು ಅದ್ಭುತವಾಗಿ ಪ್ರದರ್ಶನ ಮಾಡಿತ್ತು. ಆವಾಗ ಆ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಅವರ ವೇದಿಕೆಯ ಸಮ್ಮುಖದಲ್ಲಿ, ಅಂದರೆ ಕ್ಯಾಮ್ರಾಗಳ ಕಣ್ಣಿನ ಸಮಕ್ಷಗಳಲ್ಲಿ ಆ ಮಗುವಿನ ಪ್ರತಿಭೆಯನ್ನು ಸೆರೆ ಹಿಡಿತಾರೆ, ಅಂದರೆ ರೆಕಾರ್ಡಿಂಗ್ ಮಾಡಿಕೊಳ್ತಾರೆ. ರೆಕಾರ್ಡಿಂಗ್ ಮಾಡಿಕೊಂಡು ಆ ಮಗುಗೆ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸಿನ ಮಂಡಳಿಯವರು, ಆ ದೊಡ್ಡ ಸಂಸ್ಥೆಯವರು ಆ ಮಗುವಿಗೆ ಅದ್ಭುತವಾದಂಥ ಪ್ರಶಸ್ತಿಯನ್ನು ಕೊಡ್ತಾರೆ. ಆ ಮಗುಗೆ ವಂಡರ್ ಕಿಡ್ ಎಂಬುದಾಗಿ ಈಗ ನ್ಯೂಸ್ನಲ್ಲೆಲ್ಲ, ಜಾಲತಾಣಗಳಲ್ಲಿ ಹರಡುತ್ತಾ ಇದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಂದು ಚಿಕ್ಕ ಕೂಸಿನಲ್ಲಿ ಸ್ವಚ್ಛವಾದಂಥ ಮನಸ್ಸು, ನಿಷ್ಕಲ್ಮಶವುಳ್ಳ ಮನಸ್ಸು, ಒಂದು ಪವಿತ್ರವಾದಂಥ ಮನಸ್ಸು ಆ ಮಗುಗಿದೆ. ಅದರ ನಿಮಿತ್ತ ಆ ಮಗುಗೆ ತಾಯಿ ತಂದೆಗಳನ್ನು ಏನನ್ನು ಕಲಿಸ್ತಾರಲ್ಲ, ಅದು ಅಷ್ಟು ಸ್ಪಷ್ಟವಾಗಿ ನೆನಪಿಡುತ್ತದೆ, ಗುರುತಿಸ್ತದೆ. ಆ ಚಿಕ್ಕ ಮಗು ಇನ್ನು 9 ತಿಂಗಳಿದ್ದಾಗ 1, 2, 3, 4 ಪ್ರಶಸ್ತಿಗಳನ್ನು ಪಡೆದುಕೊಂಡು ಕೀರ್ತಿಗೆ ಪಾತ್ರಳಾಗಿ, ಕರ್ನಾಟಕದ ಕಣ್ಮಣಿ, 9 ತಿಂಗಳದ ಕೂಸು. ಇದಕ್ಕಿಂತ ಮುಂಚೆ ನಾನು ಕೇಳಿದೆ, ಒಂದು ಬೇರೆ ವಿದೇಶ ಮಗು, ಅವನು 5 ವರ್ಷದ ಮಗ, ಒಂದು 5 ವರ್ಷದ ಕೂಸು ಮಗನಿದ್ದನು. 5 ವರ್ಷದ ಮಗನು ಸುಮಾರು 214 ದೇಶದ ಧ್ವಜಗಳನ್ನು ಗುರುತಿಸಿ, ಆ ಧ್ವಜಗಳನ್ನು ತೋರಿಸಿದರೆ ಅವರ ದೇಶ ಯಾವುದು, ಆ ದೇಶ ಯಾವುದು ಎಂಬುದಾಗಿ ಆತನು ಮಾತಾಡಿ ತಿಳಿಸ್ತಾ ಇದ್ದನು. ಅದೊಂದು ವಿಶ್ವ ದಾಖಲೆ ಆಗಿದೆ. ಆದರೆ ಈ ಮಗುಗೆ 9 ತಿಂಗಳ ಕೂಸಿಗೆ ಮಾತೇ ಬರುವುದಿಲ್ಲ. ನೋಡುತ್ತದೆ, ಕೇಳುತ್ತದೆ, ಗುರುತಿಸುತ್ತದೆ. ನೋಡುತ್ತದೆ, ಕೇಳುತ್ತದೆ, ಗುರುತಿಸುತ್ತದೆ. ಯಾವ ಹೆಸರು ಹೇಳಿದರೆ ಆ ಹೆಸರಿಗೆ ತಕ್ಕಂತೆ ಆ ಪಶುವನ್ನಾಗಲಿ, ಪಕ್ಷಿಯನ್ನಾಗಲಿ, ಪ್ರಾಣಿಯನ್ನಾಗಲಿ, ಅಥವಾ ಕಾಡು ಪ್ರಾಣಿಗಳನ್ನಾಗಲಿ, ಅಥವಾ ಯಾವುದೇ ಚಿತ್ರಗಳನ್ನಾಗಲಿ ಗುರುತಿಸಿ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯಾಕೆ ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳು, ಮಗು ಚಿಕ್ಕ ಮಕ್ಕಳಿದ್ದಾಗಲೇ ನಾವು ಒಳ್ಳೆ ಜೀವನದ ಮೌಲ್ಯಗಳನ್ನು, ಒಳ್ಳೆ ಕಾರ್ಯಗಳನ್ನು ಆ ಮಕ್ಕಳಿಗೆ ಕಲಿಸಿಕೊಟ್ರೆ, ಆ ಮಗು ಚಿಕ್ಕಂದಿನಿಂದಲೇ ಅದ್ಭುತವಾದಂಥ ಪ್ರತಿಭೆ ಶಾಲಿಯಾಗಿ ಯಾಕೆ ಬೆಳೆದು ಬರುವುದಿಲ್ಲ? ಖಂಡಿತವಾಗಿ ಬೆಳೆದು ಬರುತ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಮಗು ನಮ್ಮ ಕರ್ನಾಟಕದ ಕಣ್ಮಣಿ, ತುಮಕೂರಿನಲ್ಲಿ ಇರತಕ್ಕಂಥ ಒಂದು ಗ್ರಾಮದಲ್ಲಿ ಜನ್ಮಿಸಿರ್ತಕ್ಕಂಥ ಮಗುವಾಗಿದೆ. ಅದರ ನಿಮಿತ್ತ ಬಹಳ ವಿಶ್ವದಲ್ಲಿರ್ತಕ್ಕಂಥ ಅನೇಕ ಮತ್ತು ಗಿನ್ನಿಸ್ ವರ್ಲ್ಡ್ ಆಫ್ ರೆಕಾರ್ಡ್ನಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಆಗಲಿ ಎಂಬುದಾಗಿ ನಾವು ಹಾರೈಸುತ್ತೇವೆ. ಆದರೆ ನನ್ನ ಸಂದೇಶ ಏನಂದರೆ, ಈ ಚಿಕ್ಕ ಮಗುವಿಗೆ ಇಂಥ ದೊಡ್ಡ ಪ್ರತಿಭೆ, ಅವಳ ಒಳಗಿರತಕ್ಕಂಥ ಪ್ರತಿಭೆಯನ್ನು ಗುರುತಿಸಿದ್ದಾರೆ. ಆ ಚಿಕ್ಕ ಮಗುವಿಗೆ ನಾವು ಪ್ರೀತಿಯನ್ನು, ಕರುಣೆಯನ್ನು, ದಯೆಯನ್ನು ಮತ್ತು ಆ ಮಕ್ಕಳಿಗೆ ಒಳ್ಳೆ ಮನಸ್ಸನ್ನು, ಒಳ್ಳೆ ಭಾವನೆಗಳನ್ನು, ಒಳ್ಳೆ ವಿಚಾರಗಳನ್ನು ಅಂದಿನಿಂದ ಕಲಿಸ್ತಾ ಬಂದರೆ ಆ ಮಕ್ಕಳು ಯಾವತ್ತಿಗೂ ದ್ವೇಷ, ಅಸೂಯೆ, ಕಹಿ, ಅಶ್ಲೀಲವಾದಂಥ ವಸ್ತುಗಳು ಅಥವಾ ಈ ಲೋಕದಲ್ಲಿರತಕ್ಕಂಥ ಪಾಪಿಷ್ಟವಾದಂಥ ಕಾರ್ಯಗಳಲ್ಲಿ ಯಾವತ್ತಿಗೂ ಮನಸ್ಸಿಡುವುದಿಲ್ಲ.
ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಯೇಸು ಕ್ರಿಸ್ತನು ಒಂದು ಅದ್ಭುತವಾದಂಥ ಮಾತು ಇಲ್ಲಿ ನಾವು ಹೇಳಿದ್ದನ್ನು ಕೇಳ್ತೇವೆ. ಮತ್ತಾಯ ಸುವಾರ್ತೆ 18ನೇ ಅಧ್ಯಾಯ, ಮಕ್ಕಳಲ್ಲಿರ್ತಕ್ಕಂಥ ಸ್ವಚ್ಛ ಮನಸ್ಸು. ಮತ್ತಾಯ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 1ರಿಂದ 5ವರೆಗೆ ಇರ್ತದೆ. ಅಲ್ಲಿ ಇರ್ತಕ್ಕಂಥ ಕೆಲವ ಶಿಷ್ಯರು, ತನ್ನ ಶಿಷ್ಯರು ಬಂದು ಕೇಳ್ತಾರೆ ಯೇಸಯ್ಯನಿಗೆ, ಯೇಸು ಕ್ರಿಸ್ತನ ಮಹಾಬೋಧಕನೇ, ದೇವರ ರಾಜ್ಯದಲ್ಲಿ ಯಾರು ದೊಡ್ಡವನು, ಅಂದರೆ ಸರ್ವಶ್ರೇಷ್ಠನಾಗಿರುವನು ಎಂಬುದಾಗಿ ಪ್ರಶ್ನಿಸ್ತಾರೆ. ಪ್ರಶ್ನಿಸುವಾಗ ಆಗ ಯೇಸು ಕ್ರಿಸ್ತನು ಚಿಕ್ಕ ಮಕ್ಕಳನ್ನು ತನ್ನ ಬಳಿಯಲ್ಲಿ ಕರೆದುಕೊಂಡು ಅಲ್ಲಿ ಕೂಡಿಸಿ, ನಿಜವಾಗಿಯೂ ಭರವಸೆ ನಾನು ಕೊಡ್ತೇನೆ ಏನಂತ ಹೇಳ್ಕೊಂಡು, ಈ ಚಿಕ್ಕ ಮಕ್ಕಳಂತೆ ನೀವು ಪರಿವರ್ತನೆ ಹೊಂದಿದರೆ, ಇಲ್ಲಿ ಕನ್ವರ್ಟ್ ಎಂಬ ಶಬ್ದ ನಾವು ಕಾಣುತ್ತೇವೆ. ನಾವು ಇಲ್ಲಿ ಕನ್ವರ್ಟ್ ಎಂಬ ಶಬ್ದ ಕಾಣ್ತೇವೆ. ನೋಡ್ರಿ, ಅನ್ಲೆಸ್ ಯು ಆರ್ ಕನ್ವರ್ಟೆಡ್ ಅಂಡ್ ಬಿಕಮ್ ಅ ಲಿಟಲ್ ಚೈಲ್ಡ್, ಯು ವಿಲ್ ಬೈ ನೋ ಮೀನ್ ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್. ನೀನು ಒಂದು ಚಿಕ್ಕ ಮಗುವಿನಂತೆ ಪರಿವರ್ತನ ಹೊಂದದೇ ಇದ್ದರೆ ನೀನು ಆ ಪರಲೋಕ ರಾಜ್ಯಕ್ಕೆ ಎಷ್ಟು ಮಾತ್ರಕ್ಕೂ ಪ್ರವೇಶ, ಆ ಪರಲೋಕ ರಾಜ್ಯದ ಬಾಧ್ಯತೆ ನಿನಗೆ ದೊರಕಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಅದ್ಭುತವಾಗಿ ಉತ್ತರಿಸಿದ್ದಾನೆ. ಇಲ್ಲಿ 3ನೇ ವಚನದಲ್ಲಿ ನೇರವಾಗಿ ಓದ್ತೀರಿ, ನನಗೆ ನೋಡ್ತೀನಿ ನಾನು. ನೀವು ತಿರುಗಿಕೊಂಡು, ನಿಮ್ಮ ಮನಸ್ಸು ತಿರುಗಿಕೊಂಡು ಪಾಪ, ದ್ರೋಹ, ಅಪರಾಧಗಳು, ದ್ವೇಷ, ಅಸೂಯೆ, ಕಹಿ, ಪ್ರತಿಕಾರ, ಸೇಡು ಇವೆಲ್ಲವನ್ನು ಬಿಟ್ಟು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಪರಿವರ್ತನ ಆಗದೆ, ನೋಡ್ರಿ ಇಂಟ್ರೆಸ್ಟಿಂಗ್ ಇಲ್ಲ, ಕನ್ವರ್ಟ್ ಅನ್ನೋ ಪದ ಇಲ್ಲೇ ಬರೆಯಲ್ಪಟ್ಟಿದೆ. ನೀವು ಚಿಕ್ಕ ಮಕ್ಕಳಂತೆ ಪರಿವರ್ತನ ಆಗದೆ ಹೋದರೆ ಪರಲೋಕ ರಾಜ್ಯದ ಪ್ರವೇಶವು ನಿನಗೆ ಸಿಗುವುದಿಲ್ಲ ಎಂಬುದಾಗಿ ನಾನು ನಿನಗೆ ನಿಜವಾಗಿಯೂ ಖಡಾಖಂಡಿತವಾಗಿಯೂ ನಿನಗೆ ಹೇಳುತ್ತಿದ್ದೇನೆ. ಮುಂದೆ, ಆದುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾನೋ, ವಿನಯ ವಿನಮ್ರತೆ ತಗ್ಗಿಸಿಕೊಳ್ಳುತ್ತಾನೋ, ದೀನನಾಗಿರುತ್ತಾನೋ, ಪರಲೋಕ ರಾಜ್ಯದಲ್ಲಿ ಅವನು ಅತಿ ದೊಡ್ಡವನೆಂದು ಎನಿಸಲ್ಪಡುವನು. ಗಮನಿಸ್ತಾ ಇದ್ದೀರಾ ಎಷ್ಟು ಅದ್ಭುತವಾದಂಥ ಸಂಗತಿ ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರರೇ, ಈ ಒಂದು ಅದ್ಭುತವಾದಂಥ ಸಂಗತಿ, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತೀರಲ್ವಿಯ, ಅದ್ಭುತವಾದಂಥ ಸಂಗತಿ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಆಮೇಲೆ ಮುಂದೆ ಓದ್ತೀರಿ, ಅವರೇ ದೇವರ ರಾಜ್ಯದಲ್ಲಿ ಬಹು ಶ್ರೇಷ್ಠರು, ದೊಡ್ಡವರು ಎಂದು ಎನಿಸಲ್ಪಡ್ತಾರೆ. ಈ ಚಿಕ್ಕ ಮಕ್ಕಳನ್ನು ಯಾರು ನನ್ನ ಹೆಸರಿನಲ್ಲಿ ಸ್ವೀಕರಿಸುತ್ತಾರೋ, ಅಂಗೀಕರಿಸುತ್ತಾರೋ, whoever receives a little child like this in my name, ನನ್ನನ್ನು ಅಂಗೀಕರಿಸಿಕೊಳ್ಳಿದ ಸಮಾನವಾಗಿ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾನೆ. ಯಾಕೆ ಇದನ್ನು ತಿಳಿಸ್ತಾ ಇದ್ದಾನೆ ಅಂದರೆ, ದೇವ್ರ ಮಕ್ಕಳೇ, ನನ್ನ ಪ್ರಿಯ ಸಹೋದರರೇ, ಮಕ್ಕಳಿಗೆ ದೊಡ್ಡವರು ಕೂಡ ಚಿಕ್ಕ ಮಕ್ಕಳಂತೆ ಪರಿವರ್ತನ ಆಗಬೇಕೆಂಬುದಾಗಿ ಹೇಳ್ತಾ ಇದೆ. ಅಂದರೆ ಅರ್ಥ ಏನು? ತಿರುಗಿ ಚಿಕ್ಕ ಮಕ್ಕಳಂತೆ, ಭಾಳ ಜಾಗ್ರತೆ, ರಿಪೆಂಟ್ ಎಂಬುದಾಗಿ ಇಂಗ್ಲಿಷಲ್ಲಿ ರಿಪೆಂಟ್ ಎಂಬ ಶಬ್ದ ಇದೆ. ಮನಸ್ಸು ತಿರುಗಿಕೊಳ್ಳಿರಿ, ತಿರುಗಿ ಚಿಕ್ಕ ಮಕ್ಕಳಂತೆ ನೀವು ಪರಿವರ್ತನೆ ಹೊಂದಬೇಕು. ಅಂದರೆ ನೀವು ದೊಡ್ಡವರಾಗಿ ಮನಸ್ಸೆಲ್ಲ ಹೊಲೆಯಾಗಿ ಮನಸ್ಸಲ್ಲಿರ್ತಕ್ಕಂಥ ಕೆಟ್ಟ ವಿಚಾರಗಳನ್ನೆಲ್ಲ ಹೋಗಲಾಡಿಸಿ ಅವುಗಳನ್ನೆಲ್ಲ ಬಿಟ್ಟು, ಆ ವಿಚಾರಗಳನ್ನೆಲ್ಲ ಬಿಟ್ಟು ನೀವು ಚಿಕ್ಕ ಮಕ್ಕಳಂತೆ ಪರಿವರ್ತನೆ ಹೊಂದಿದ್ರೆ, ಪ್ರೈಸ್ ಲಾರ್ಡ್ ಜೀಸಸ್. ಮಾರ್ಕ್ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನದಲ್ಲಿ, ಮನುಷ್ಯನ ಒಳಗೆ ಹೋಗುವುದು ಬಾಯಿಂದ ಮನುಷ್ಯನನ್ನು ಹೊಲಸು ಮಾಡುವುದಿಲ್ಲ, ಅಶುದ್ಧನಾಗಿ ಮಾಡುವುದಿಲ್ಲ. ಅವನ ಹೃದಯದ ಒಳಗಿಂದ ಬಾಯಿ ಹೊರಗೆ ಬರ್ತಿರ್ತಕ್ಕಂಥದ್ದೇ ಮಾನವನನ್ನು ಹೊಲಸು ಮಾಡ್ತದೆ. ಕ್ರಿಶ್ಚಿಯನ್ರು ಅಂತ ಹೇಳಿಲ್ಲ ಇಲ್ಲಿ, ಯಹೂದಿ ಅಂತ ಹೇಳಿಲ್ಲ ಇಲ್ಲಿ,
ಇಸ್ರಾಯೇಲರ್ ಅಂತ ಹೇಳಿಲ್ಲ, ಮಾನವನ ಕುರಿತು ಯೂನಿವರ್ಸಲ್ ನೌನ್, ಅಂದರೆ ಮನುಷ್ಯನ ಬಗ್ಗೆ ಮಾತ್ರ ಯೇಸು ಕ್ರಿಸ್ತನು ಮತವನ್ನೆಲ್ಲ ಸಾರಿದ್ದು. ಈ ದೇವರ ರಾಜ್ಯದ ಸುವಾರ್ತೆಯನ್ನು ಮನುಷ್ಯನು 21ನೇ ವಚನದಲ್ಲಿ ನಾವು ನೋಡ್ತೇವೆ, ಅವನ ಹೃದಯದ ಒಳಗಿಂದ ಅನೇಕ ಎಲ್ಲ ಥರದ ಕೆಟ್ಟ ವಿಚಾರಗಳು, ಆಲೋಚನೆಗಳು, ವ್ಯಭಿಚಾರವು, ಹಾದರವು ಅವನ ಹೃದಯದ ಒಳಗಿಂದ ಬಾಯಿಂದ ಬರ್ತಕ್ಕಂಥದ್ದು. ಕೊಲೆಯು, ಕಳ್ಳತನ, ದ್ರವ್ಯಾಸೆ, ದುಷ್ಟತನ, ಮೋಸ, ಕೆಟ್ಟ ಕಣ್ಣು, ದೈವ ದೂಷಣೆ, ಅಹಂಕಾರ, ಮೂರ್ಖತನ ಅವನ ಹೃದಯದ ಒಳಗಿಂದ ಬಾಯಿ ಮೂಲಕವಾಗಿ ಹೊರಗೆ ಬರ್ತದೆ. ಆ ನಿಮಿತ್ತ ಮನುಷ್ಯನೇನಾಗುತ್ತಾನೆ, ಬಹಳ ಹೊಲೆ ಆಗಿಬಿಡ್ತಾನೆ ಅವನು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ? ಆ ನಿಮಿತ್ತ ಮನುಷ್ಯನು ಬಹು ಭಯಂಕರವಾಗಿ ಹೊಲಸಾಗ್ತಾನೆ ಎಂಬುದಾಗಿ ನಾವು ಕರ್ತನ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ದೀರಿ. ವಚನಗಳನ್ನು ಬಹಳ ಜಾಗ್ರತೆಯಿಂದ ಬಹಳ ಗಮನಿಸೋಣ. ಯಾಕಂದರೆ ಆತನು ನಮ್ಮ ದೇವರು ಬಹಳ ಒಳ್ಳೆ ದೇವರಾಗಿದ್ದಾನೆ, ಒಳ್ಳೆ ವರಗಳಿಂದ ನಮ್ಮನ್ನು ತುಂಬಿಸಿದ್ದಾನೆ. ಈ ರೀತಿಯಾಗಿ ನೀವು ಚಿಕ್ಕ ಮಕ್ಕಳಂತೆ ಪರಿವರ್ತನೆ ಹೊಂದಬೇಕೆಂಬುದಾಗಿ, ಅಂದರೆ ಮನಸ್ಸು ತಿರುಗಿಕೋ ಅಂದರೆ ಅರ್ಥ ಏನಂದರೆ, ನೀನು ಈಗ ಏನೇನೆಲ್ಲ ದುರ್ವಿಚಾರಗಳನ್ನು, ಪಾಪ ವಿಚಾರಗಳನ್ನು, ದ್ರೋಹ ಅಪರಾಧಗಳನ್ನು, ಕ್ಷಮಿಸಲಾರದಂಥ ಮನಸ್ಸನ್ನು, ಇವೆಲ್ಲ ವಿಚಾರಗಳು ನಿನ್ನ ಹೃದಯದಲ್ಲಿ ಇರುವುದಾದರೆ ಅದು ನಿನ್ನನ್ನು ಹೊಲೆ ಮಾಡ್ತದೆ. ಈ ವಿಚಾರಗಳನ್ನು ಬಿಟ್ಟು ಮಾತುಗಳೇ ಮಾಡೋದು ಮಾತ್ರ ಅಲ್ಲ, ಮಾಡೋದು ಬಿಡುವುದು ಮಾತ್ರ ಅಲ್ಲ, ಬಿಟ್ಟಿದ್ದಲ್ಲದೆ ಆ ಮಾತುಗಳ ಸಮೇತ ನಿನ್ನ ಬಾಯಿಂದ ಹೊರಬಾರಬಾರ್ದು. ಅಂಥದನ್ನು ಕೇಳೋದಕ್ಕಾಗಿ ನೀನು ಯಾವತ್ತೂ ಆಸಕ್ತ ಚಿತ್ತನಾಗಿ ಇರಬಾರ್ದು. ಅದಕ್ಕೆ ಕರ್ತನ ವಾಕ್ಯವು ಅದ್ಭುತವಾಗಿ ಹೇಳ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಮನಸ್ಸು ತಿರುಕೊಳ್ಳೋದ್ರೆ ಯೇಸು ಕ್ರಿಸ್ತನು ಪವಿತ್ರ ಮಾಡಿದ್ದು ಸತ್ಯವೇ, ಆದರೆ ನೀವು ತಿರುಗಿಕೊಂಡು, ಅಂದರೆ ತಿರುಗಿ ಪುನಃ ದೊಡ್ಡವರಾಗಿದ್ರಿ, ಆದರೆ ತಿರುಗಿ ಪುನಃ ಚಿಕ್ಕ ಮಕ್ಕಳ ಮನಸ್ಸಿನಂತೆ ದೀನರಾಗಿ, ವಿನಯ ವಿನಮ್ರತೆ ಉಳ್ಳವರಾಗಿ ಆಗೋದಾದರೆ ಖಂಡಿತವಾಗಿ ಪರಲೋಕ ರಾಜ್ಯದ ಪ್ರವೇಶ, ಪರಲೋಕ ರಾಜ್ಯದ ಎಲ್ಲ ಸೌಲಭ್ಯಗಳು, ಪರಲೋಕ ರಾಜ್ಯದಿಂದ ಉಂಟಾಗತಕ್ಕಂಥ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ ಮತ್ತು ಸಕಾಲಕ್ಕೆ ನಿನ್ನನ್ನು ಉನ್ನತ ಸ್ಥಿತಿಗೆ ತರ್ತಾನೆ ಆತನು. ಅಂದರೆ ಅರ್ಥ ಏನು? ಹೂ ವಿಲ್ ಬಿಕಮ್ ದ ಗ್ರೇಟ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ನಿನ್ನ ರಾಜ್ಯದಲ್ಲಿ ಯಾರು ದೊಡ್ಡವನು, ಸರ್ವಶ್ರೇಷ್ಠನು ಆಗುವನು ಎಂಬುದಾಗಿ ಹೇಳಿರುವಾಗ, ನಾನು ನಿನ್ನನ್ನು ಜನಾಂಗಗಳಲ್ಲಿ, ಎಲ್ಲ ಜನಾಂಗಗಳ ಮೇಲೆ, ಎಲ್ಲ ರಾಷ್ಟ್ರಗಳ ಮೇಲೆಕ್ಕಿಂತಲೂ ನಿನ್ನನ್ನು ಉನ್ನತ ಸ್ಥಿತಿಗೆ ನಾನು ತರುವೆನೆಂಬುದಾಗಿ ಹೇಳಿದ್ದಾನೆ. ಬದುಕುತ್ತಿರುವ ದಿನವೆಲ್ಲ ಏದೇನ್ ತೋಟದ ಸುಖ, ಏದೇನ್ ತೋಟದ ಆನಂದ, ಹರ್ಷ ನಿನಗೆ ಪ್ರಸಾದಿಸಲ್ಪಡ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈ ವಿನಯ ವಿನಮ್ರತೆಯೊಳ ತಗ್ಗಿಸಿಕೊಳ್ಳುವ ಮನಸ್ಸನ್ನು ಈ ಮಕ್ಕಳಿಂದ ತೋರಿಸ್ಕೊಡ್ತಾ ಇದ್ದಾರೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ, ತಿರುಗಿ ಮನಸ್ಸು ತಿರುಕ್ಕೋ ಅಂದರೆ ನಾವು ಬಾಯಿಂದ ದೇವರೇ ನಾನು ಪಾಪವನ್ನು ಬಿಟ್ಟಿದ್ದೇನೆ, ನಾನು ಫಲಾನ ಪಾಪವನ್ನು, ಈ ಪಾಪವನ್ನು, ಈ ದ್ರೋಹವನ್ನು, ಈ ಅಪರಾಧವನ್ನು ಬಿಟ್ಟಿದ್ದೇನೆ, ನನ್ನ ಕ್ಷಮಿಸಿ ಎಂಬುದಾಗಿ ಬಾಯಿಂದ ಮಾತ್ರ ಒಪ್ಪಿಕೊಳ್ಳುವುದಲ್ಲ, ಬಾಯಿಂದ ಮಾತ್ರ ಹೇಳೋದಲ್ಲ, ಆ ಪಾಪದ ಕೃತ್ಯಗಳನ್ನು ಬಿಟ್ಟು ಸಂಪೂರ್ಣವಾಗಿ ತಿರುಗಿಕೊಂಡು ಇನ್ನು ಮುಂದೆ ಆ ಪಾಪದ ಕೃತ್ಯ ಮಾಡುವುದಿಲ್ಲ ಎಂಬುದಾಗಿ ತೋಬಾ ಮಾಡಿಕೊಂಡು ಮನಸ್ಸು ತಿರುಗಿಕೊಂಡು, ಎಸಯ್ಯ ನನ್ನನ್ನು ಕ್ಷಮಿಸು ಕರ್ತನೆ ಎಂಬುದಾಗಿ ನೀನು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಖಂಡಿತವಾಗಿ ನಮ್ಮನ್ನು ಕ್ಷಮಿಸಿ ನಮ್ಮ ಮನಸ್ಸನ್ನು ಸ್ವಚ್ಛ ಚಿಕ್ಕ ಮಕ್ಕಳ ಮನಸ್ಸಿನಂತೆ ಆತನು ಮಾರ್ಪಡಿಸುತ್ತಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಆವಾಗ ನಾವು ಚಿಕ್ಕ ಮಕ್ಕಳಂತೆ ತಗ್ಗಿಸಿಕೊಳ್ಳತಕ್ಕಂಥ ವಿನಯ ವಿನಮ್ರತೆ ನಮ್ಮಲ್ಲಿ ಬರ್ತದೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಬಹಳ ಅದ್ಭುತವಾದಂಥ ಸಂಗತಿ, ನಾನೇನು ಕಲ್ತಿದ್ದೇನೆ, ನಾನೊಬ್ರು ಕೇಳಿದೆ, ಕೆಲವು ಜನರು ಕೇಳ್ತೇನೆ ನಾನು, ಹಾಗೆ ನೀವೇನು ಕಲ್ತೀರಿ ಎಂಬುದಾಗಿ. ಏನು ಕಲ್ತಿರಿ? ಬೈಬಲನ್ನು, ಚರ್ಚಿಗೆ ಹೋಗ್ತಾ, ಪ್ರಾರ್ಥನೆಗೆ ಹೋಗ್ತಾ ಏನು ಕಲ್ತ್ಕೊಂಡ್ರಿ? ಇಲ್ಲ, ದೇವರ ವಾಕ್ಯವು ನಮಗೆ ಕಷ್ಟ ಬಂದಾಗ ನಮಗೆ ಧೈರ್ಯ ಕೊಡ್ತದೆ. ಹೌದು. ಮತ್ತೇನು ಕಲ್ತಿರಿ? ಮೊನ್ನೆ ಹೇಳಿದ್ರೆ ದೇವರ ಭಯವನ್ನು ಕಲಿತ್ಕೊಳ್ಬೇಕು. ಆದರೆ ಇಲ್ಲಿ ಮತ್ತೊಂದು ವಿನಯವಾದ ಸಂಗತಿ ಇದೆ, ವಿನಯ ವಿನಮ್ರತೆಯನ್ನು ನಾವು ಕಲ್ತ್ಕೊಂಡಿದ್ದೀವ.
ನೀನು ಹೇಳಿದ್ದ ನಾನು ಕೇಳಬೇಕೇನ? ಎಲ್ಲ ಅವ್ರು ಹೇಳಿದ್ದ ಮಾತಾಡ್ತಾರಪ್ಪ, ನಾವು ಹೇಳಿದ್ದು ಕೇಳೋದಿಲ್ಲ ಅಂತೇಳಿ ನಾವು ಹೇಳ್ತೇವೆ. ಆದರೆ ಅದು ಏನು ತೋರಿಸ್ತಾ ಇದೆ ಅಂದರೆ ನಮ್ಮಲ್ಲಿ ವಿನಯ ವಿನಮ್ರತೆ ತೋರಿಸ್ತಾ ಇಲ್ಲ. ಅವ್ರು ಹೇಳಿದ್ದನ್ನು ಕೇಳಬೇಕು. ಕೇಳೋದ್ರಿಂದ ನೀನು ಚಿಕ್ಕವನಾಗೋದಿಲ್ಲ. ಕೇಳಿ ಅದರೊಳಗೆ ಏನೇನು ಕಲಿಯುವಂಥ ಸ್ಥಿತಿಗಳಿದೆ, ಕಾರ್ಯಗಳಿದೆ, ಅವು ಕಲಿತುಕೊಳ್ಬೇಕು. ನಾವು ಕಲಿಯೋದು ಇಷ್ಟ ಇಲ್ಲ ನಮಗೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕೆ ಹೇಳ್ತಾ ಇದ್ದಾನೆ, ಯಾವನೇ ಇರಲಿ, ಕ್ರೈಸ್ತವನಿಗೆಲ್ಲ ಇದು, ಯಾವನು ಈ ಚಿಕ್ಕ ಮಕ್ಕಳಂತೆ ತಿರುಗಿ ಆಗದೇ ಇದ್ದರೆ ಅವನಿಗೆ ಪರಲೋಕ ರಾಜ್ಯದ ಸುಖ, ಪರಲೋಕ ರಾಜ್ಯದ ಪ್ರವೇಶ, ಪರಲೋಕ ರಾಜ್ಯದ ಆ ರಾಜ್ಯದ ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ, ಮಾನ ಸನ್ಮಾನ ಎಷ್ಟು ಮಾತ್ರಕ್ಕೂ ಸಿಗುವುದಿಲ್ಲ. ಇವತ್ತೇ ನಾವು ಮನಸ್ಸಿರ್ಕೊಂಡ್ರೆ ಖಂಡಿತವಾಗಿ ಇವತ್ತಿಂದ ದೇವರು ನಿನ್ನನ್ನು ಉನ್ನತ ಸ್ಥಿತಿಗೆ ತರ್ತಾನೆ. ಇದುವರೆಗೂ ನೀನು ಯಾಕೆ ಎಷ್ಟೋ ವಿಧವಾಗಿ ಪ್ರಯತ್ನ ಮಾಡ್ತಿರ್ಬೋದು, ಮೇಲೆ ಬರಲಿಕ್ಕೆ, ಫೇಮಸ್ ಆಗಲಿಕ್ಕೆ, ನೀನು ಬಹಳಷ್ಟು ಉನ್ನತ ಸ್ಥಿತಿ ಬರಲಿಕ್ಕೆ ಏನೇನೋ ದುಡ್ಡು ಖರ್ಚು ಮಾಡ್ತಾ ಇರ್ಬೋದು, ಅಥವಾ ಏನೇನೋ ಪ್ರದರ್ಶನ ಮಾಡ್ತಾ ಇರ್ಬೋದು, ಅಥವಾ ಯಾವುದೋ ನಿನ್ನ ಪ್ರತಿಭೆಗಳನ್ನು ತೋರಿಸ್ತಾ ಇರ್ಬೋದು ಫೇಮಸ್ ಆಗೋದಕ್ಕಾಗಿ, ಒಂದು ಶ್ರೇಷ್ಠವಾದಂಥ ವ್ಯಕ್ತಿ ಆಗೋದಕ್ಕಾಗಿ. ಆದರೂ ನೀನು ಫೇಮಸ್, ಖ್ಯಾತ, ಪ್ರಖ್ಯಾತ, ಪ್ರಸಿದ್ಧ ಆಗ್ತಾ ಇಲ್ಲ. ಕಾರಣ ಏನಂದರೆ ನಿನ್ನಲ್ಲಿರ್ತಕ್ಕಂಥ ಜುಜುಬಿಯಾದಂಥ ಆಲೋಚನೆ. ಅದೇನು? ಅಹಂಕಾರ, ಗರ್ವ, ಅಹಂಭಾವನೆ. ಇದರ ನಿಮಿತ್ತ ನಿನ್ನನ್ನು ನಾವು ಚೀಪಾಗಿ ಮಾಡಿಕೊಳ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಅಯ್ಯೋ, ನನ್ನನ್ನು ಯಾಕೆ ಅಂದೆಲ್ಲ ಚೀಪಾಗಿ ನೋಡ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೋಬೇಕು, ನಿನ್ನಲ್ಲಿ ಎಷ್ಟು ಗರ್ವ ಇರುವುದರಿಂದ ಇದನ್ನು ಚೀಪಾಗಿ ನೋಡ್ತಾ ಇದ್ದಾರೆ ಅಂತೇಳಿ. ಅವ್ರ ಮೇಲೆ ನೇರ ಹೊರಿಸೋದಲ್ಲ. ಯಾರು ನಿನ್ನನ್ನು ಏನಂತಾರಲ್ಲ, ನೀನು ಏನಾಗಿದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕು. ಎಲ್ಲರೂ ಹೇಳ್ತಿರಲ್ವ್ಯಾ? ಅದಕ್ಕಾಗಿ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಮಹಾದೊಡ್ಡ ಬೋಧಕನು, ಮಾನವನ ಜೀವನವನ್ನು ಮಕ್ಕಳಂತೆ ಪರಿವರ್ತಿಸಲಿಕ್ಕೆ ಬಂದಿರತಕ್ಕಂಥ ಅದ್ಭುತವಾದಂಥ ಬೋಧಕನು. ಆತ್ಮದಲ್ಲಿ ದೀನರಾದವರು ಧನ್ಯರು, ಪರಲೋಕದ ರಾಜ್ಯವು ಅವರದ್ದಾಗಿದೆ. ದ ಗವರ್ಮೆಂಟ್ ಆಫ್ ಹೆವನ್ ಈಸ್ ಫಾರ್ ದೇರ್. ಅವ್ರದ್ದಾಗಿದೆ. ಆತ್ಮದಲ್ಲಿ ದೀನರಾಗಿದ್ದವರು ಧನ್ಯರು. ಎಷ್ಟು ಸುಂದರವಾಗಿದೆ ಅಂದರೆ, ಚಿಕ್ಕ ಮಕ್ಕಳಂತೆ ನಾವು ತಿರುಗಿಕೊಳ್ಳಬೇಕು. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಅದಕ್ಕಾಗಿ ನೀವು ಚಿಕ್ಕ ಮಕ್ಕಳಂತೆ ಅದಕ್ಕೆ ಭಾಳ ಇಂಪಾರ್ಟೆಂಟ್ ಇದೆ. ಕಲಿಯೋದು, ತಗ್ಗಿಸ್ಕೊಳ್ಳೋದು, ವಿನಯ ವಿನಮ್ರತೆ ಎಲ್ಲಿ ಕಾಣ್ತದಂದರೆ ಕಲಿತುಕೊಳ್ಳುವ ಭಾವನೆ, ಗುಣಲಕ್ಷಣದಿಂದ ನಾವು ಕಾಣಬಹುದು. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳಿರ್ತಕ್ಕಂಥ ಚಿಕ್ಕ ಮಕ್ಕಳಂತ ಮನಸ್ಸು, ಚಿಕ್ಕ ಮಕ್ಕಳಂತೆ ನೀವು ತಿರುಗಿಕೊಂಡು ಆಗದೇ ಇದ್ದರೆ ಆ ಪರಲೋಕ ರಾಜ್ಯದ ಸುಖ ಸಮೃದ್ಧಿ ಇಂದ ನೀವು ವಂಚಿತರಾಗ್ತೀರಿ. ಆಮೇಲೆ ದುಃಖ ಪಡುವರು ಧನ್ಯರು. ನೋಡಿ, ಚಿಕ್ಕ ಮಕ್ಕಳು ಯಾರಿಗಾದ್ರೆ ಏನಾದ್ರು ತೊಂದರೆ ಆಗಿದ್ರೆ ಪಾಪ, ಅಯ್ಯೋ ಹಾಗಿದಿಲ್ಲ, ಅಂಕಲ್ಲು ಮಲ್ಕೊಂಡಿದ್ದಾರಲ್ಲ, ಆರಾಮಿಲ್ಲಲ್ಲ, ಪಾಪ ಬಹಳ ದಯ ತೋರಿಸ್ತಾರವರು. ಯಾಕಂದ್ರೆ ನಿಷ್ಕಪಟವುಳ್ಳ ಮನಸ್ಸು ಅವ್ರದ್ದು. ಅವ್ರಿಗೆ ಆ ರೋಗದಿಂದ ಇರುವವರು ನೋಡಿ, ಮಕ್ಕಳಿಗೆ ಅವ್ರಿಗೆ ಗೊತ್ತಿರೋದಲ್ಲ ನಿಮಗೆ ಶತ್ರು ಅಂತೇಳಿ, ಆದರೆ ರೋಗ ಅಷ್ಟೇ ನೋಡ್ತಾರೆ. ಆ ಮಗು ಅವ್ರು ನೋಡಿ ಕನಿಕರ ತೋರಿಸ್ತಾರೆ, ದಯ ತೋರಿಸ್ತಾರೆ. ಹಾಗೆ ಚಿಕ್ಕ ಮಕ್ಕಳಂತೆ ದುಃಖ ಪಡೋರು ಧನ್ಯರು. ಅವರು ಸಂತೈಸಲ್ಪಡುತ್ತಾರೆ ಚಿಕ್ಕ ಮಕ್ಕಳಂತೆ. ನೀವು ಚಿಕ್ಕ ಮಕ್ಕಳಂತೆ ತಿರುಗಿಕೊಂಡು ಮನಸ್ಸು ತಿರ್ಕೊಳ್ಳೋದಂದ್ರೆ ಹೋಗಿ ದೇವರಿಗೆ ಸ್ತೋತ್ರ ಅಂತೇಳಿ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡಿದ್ದೇವೆ, ಈಗ ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೇವೆ, ನಾವೇನೂ ಪಾಪ ಮಾಡ್ತಾ ಇಲ್ಲ, ಯಾರಿಗೂ ಕಾಣ್ತಾ ಇಲ್ಲ, ನಾವು ಮಾಡ್ತಿರ್ತಕ್ಕಂಥ ದುಷ್ಟತನವು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಆದರೆ ನೀವು ಮಾಡತಕ್ಕಂಥ ಕೃತ್ಯಗಳು, ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಫಲಿತಾಂಶಗಳಲ್ಲಿ ಜನರು ನೋಡುತ್ತಾರೆ. ನೆಕ್ಸ್ಟ್ ಭಾಳ ಇಂಟ್ರೆಸ್ಟಿಂಗ್ ಇದೆ. ಸಾತ್ವಿಕರು ಧನ್ಯರು, ಅವರು ಭೂಲೋಕವನ್ನು ಸ್ವತಂತ್ರಿಸಿಕೊಳ್ಳುತ್ತಾರೆ. ಎಲ್ಲರೂ ಹೇಳ್ತಾರೆ ಹಲ್ಲೆಲೂಯಾ. ಅವರು ಭೂಲೋಕವನ್ನು ಬಾಧ್ಯವಾಗಿ ಹೊಂದುತ್ತಾರೆ ಎಂಬುದಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಹಲ್ಲೆಲೂಯಾ, ಅವರು ಭೂಲೋಕವನ್ನು ಸ್ವತಂತ್ರಿಸಿಕೊಳ್ತಾರಂತೆ. ಸಾತ್ವಿಕರು ಅಂದರೆ ಅರ್ಥ ಏನು? ಈ ಚಿಕ್ಕ ಮಗು ತನ್ನ ಪ್ರತಿಭೆ, ತನ್ನ ವಿನಯ ವಿನಮ್ರತೆಯಿಂದ, ಸ್ವಚ್ಛ ಮನಸ್ಸಿಂದ ಇವತ್ತು ಎಷ್ಟೋ ಜನರ ಹೃದಯ ಮನಸ್ಸನ್ನು ಗೆದ್ದುಕೊಂಡು ಬಿಟ್ಟಿದೆ. ಯಾವುದು? ಈ 9 ತಿಂಗಳ ಕೂಸು. ಸಾತ್ವಿಕರು ಧನ್ಯರು, ಅವರು
ಭೂಲೋಕವನ್ನು ಸ್ವತಂತ್ರಿಸಿಕೊಳ್ಳುತ್ತಾರೆ, ಅಂದರೆ ಭೂಲೋಕವನ್ನು ರಾಜ್ಯವಾಗಿ ಹೊಂದುತ್ತಾರೆ ಎಂಬುದಾಗಿ ಹೇಳಲಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಹೇಗೆ ನಾವು ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ತಿರುಗಿ ಹೊಡಿಲಿಕ್ಕೆ ಆಗಲಿದ್ದರು, ಅವನು ನನಗೆ ಹಿಂಗೆ ಅಂದಾನಲ್ಲ, ನನ್ನ ಕೆನ್ನೆಗೆ ಹೊಡೆದನಲ್ಲ, ನನಗೆ ಇನ್ಸಲ್ಟ್ ಮಾಡಿದನಲ್ಲ ಎಂಬ ಅಹಂ, ಅದಕ್ಕೆ ಗರ್ವ ಅಂತಾರೆ. ನನ್ನನ್ನು ಯಾಕೆ ಹಿಂಗೆ ಅಂದ, ಬರಲಿ ನಾನು ಕೇಳುತ್ತೇನೆ. ಇಂಥ ಜನ ಭಾಳ ಜನ ಸಿಗ್ತಾರೆ ನನಗೆ, ಎಂಥ ಅದೃಷ್ಟ ನನಗೆ. ಜೀಸಸ್, ಬರಲಿ ನಾನು ಕೇಳುತ್ತೇನೆ. ಬಂದು ಕೂಡಲೇ ಕೇಳಿ ಪೂರ ಹಿಗ್ಗಾಮಿಗ್ಗಾಗಿ ಮಾತಾಡಿದಾಗ ಸಮಾಧಾನ ಆಗೋದಿಲ್ಲ. ಆವಾಗ ಮುಂದಿನ ಡಲ್ ಆಗಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಚಿಕ್ಕ ಮಕ್ಕಳನ್ನು ಭಾಳ ಜಾಗ್ರತೆಯಿಂದ ಕೇಳ್ರಿ. ನಾನು ಕಲಿಸ್ಕೊಡ್ತಿರೋ ನಂಗೆ ಆ ಪರಿಚಯ ಇಲ್ಲದ ಚಿಕ್ಕ ಮಗು ಗಲಾಟೆ ಮಾಡೋ ಒಂದು ಕಪಾಳ ಕೊಟ್ಟೆ, ಟಪಾಲ್ ಅಂತೇಳಿ ಕೊಟ್ಕೊಡ್ಲೆ ಪಾಪ ಅಳ್ಕೋತ್ ಕೂತಿತ್ತು. ಅದು ಅಳ್ಕೋತ್ ಕೂತಿತ್ತು. ಆದರೆ ಅಳ್ಕೋತ್ ಕೂತಿದ್ದು ಸ್ವಲ್ಪ ಹೊತ್ತು ಆದಮೇಲೆ ಮರ್ತೋತದು. ಮರ್ತೋಗಿ ಸುಮ್ಮನೆ ಕುಂತು ನಿಮ್ಮ ದೇವರ ವಾಕ್ಯವನ್ನು ಕೇಳ್ತಾ ಇತ್ತದು. ಆಮೇಲೆ ಪ್ರಾರ್ಥನೆ ಎಲ್ಲ ಮುಗಿದ ಮೇಲೆ ಆ ಮಗು ನನ್ನ ಮುಂದೆ ಬಂದು ನಿಂತಿದೆ. ಯಾಕೆ ನಿಂತಿದೆ ಅಂದರೆ, ಪಾಸ್ಟರ್ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ರಿ ಅಂತೇಳಿ. ಇದು ಚಿಕ್ಕ ಮಕ್ಕಳು ವಿನಯವುಳ್ಳ ಮನಸ್ಸನ್ನು. ಹಲ್ಲೆಲೂಯಾ. ಎಂಥ ವಿನಯ ವಿನಮ್ರತೆ ಅಂದರೆ, ಅವ್ರಿಗೆ ಮಾಡಿರುವುದನ್ನು ಸೂರ್ಯನು ಮುಳುಗೋದ್ರೊಳಗೆ ನೀನು ತೀರಿಸ್ಕೊ ಅಂತ ಹೇಳಿದ್ರೆ, ಇಲ್ಲಿ ಎಷ್ಟು 365 ಸಾರಿ ಸೂರ್ಯ ಮುಳುಗಿ ಹೋಗಿದ್ರು ಕೂಡ ಹೊಟ್ಟೆ ಒಳಗೆ ಸಿಟ್ಟು ದ್ವೇಷ ಇಟ್ಕೊಂಡು ಕೂತಿರ್ತಾರೆ. ಆದರೆ ಈ ಚಿಕ್ಕ ಮಗು ಕಪ್ಪಾಳಿಗೆ ಹೊಡೆದಿದ್ದು ಒಂದು ಅರ್ಧ ತಾಸೂ ಆಗಿಲ್ಲ, ಮತ್ತು ಬಂದು ನನ್ನ ಹತ್ರ ತಲೆ ಬಾಗಿಸಿ ನಿಂತರೆ ಏನು ಮಾಡಬೇಕು, ಪ್ರಾರ್ಥನೆ ಮಾಡಿ ಪಾಸ್ಟರ್ ಪ್ರೇಯರ್ ಮಾಡಿ ಅಂತ ಹೇಳ್ತದೆ. ಅವರಿಗೆ ಆಶೀರ್ವಾದ ಬೇಕು. ಆಗ ನನ್ನ ಮನಸ್ಸಿಗೆ ಎಷ್ಟೋ ಸಂತೋಷವಾಯಿತು. ಆಗ ಚಿಕ್ಕ ಮಗುವಿನಲ್ಲಿರ್ತಕ್ಕಂಥ ಆ ಕೋಮಲವಾದಂಥ, ಆ ನಿರ್ಮಲವಾದಂಥ, ಪವಿತ್ರವಾದಂಥ ಮನಸ್ಸಿನ ಆ ಪ್ರತಿಬಿಂಬ ನನ್ನ ಮುಖದ ಮೇಲೆ ಪ್ರಕಾಶಿಸ್ತಾ ಇತ್ತು. ಭಾಳ ಸಂತೋಷವಾಯಿತು ನನಗೆ. ಆಗ ಚಿಕ್ಕ ಮಗುವಿನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿದೆ. ಖಂಡಿತವಾಗಿ ಹೇಳ್ತೇನೆ, ಆ ಮಗುವನ್ನು ಹೊಡೆದು ಒಂದು ಅರ್ಧ ತಾಸಾಗಿಲ್ಲ ಕಪಾಳ ಕೊಟ್ಟು. ಆದರೆ ಆ ಮಗು ತಿರುಗಿ ನನ್ನ ಹತ್ರನೇ ಬಂದಿದೆ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ. ಆಗ ನನಗೆ ನೆನಪು ಬಂದಿದೆ ಏನಂದರೆ, ಯೇಸು ಕ್ರಿಸ್ತನು ಹೇಳಿರತಕ್ಕಂಥ ವಾಕ್ಯಗಳು. ಮತ್ತೆ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ, ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸಬೇಕು. ಸಿಟ್ಟನ್ನು ಹೃದಯದಲ್ಲಿ ಇಟ್ಕೋಬಾರ್ದು. ಅವರು ನಿನ್ನನ್ನು ಶಪಿಸಿದ್ರು, ನೀನು ಅವರನ್ನು ಆಶೀರ್ವದಿಸಬೇಕು. ಅವರು ನಿನ್ನನ್ನು ದ್ವೇಷಿಸಿದ್ರು, ನೀನು ಅವರನ್ನು ಪ್ರೀತಿಸಬೇಕು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ. ಅದಕ್ಕೆ ಚಿಕ್ಕ ಮಕ್ಕಳು ಆ ಒಳ್ಳೆ ಮನಸ್ಸು ಹಾಗೆ ಇರಲಿ ಅವ್ರದ್ದು. ಆ ಚಿಕ್ಕ ಮಕ್ಕಳಿಗೆ ದ್ವೇಷವನ್ನು, ಅಸೂಯೆಯನ್ನು, ಸೇಡನ್ನು ಕಲಿಸ್ಕೊಡ್ಬೇಡ್ರಿ. ಆಗ ಆ ದ್ವೇಷ, ಅಸೂಯೆ, ಕಹಿ ಒಂದು ದಿವಸ ನಿನ್ನ ಮೇಲೇ ತಿರುಗಿ ಬೀಳ್ತದೆ. ಆಗ ನೀನು ಪತನವಾಗ್ತಿ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಹಲ್ಲೆಲೂಯಾ. ಇಂಥ ಕಾರ್ಯಗಳನ್ನು ನನ್ನ ಜೀವನದಲ್ಲಿ ಬಹಳ ಸಾರಿ ನಾನು ನೋಡಿದ್ದೀನಿ. ಮನೋಪೂರ್ವಕದಿಂದ ಹೇಳ್ತೀರಿ, ಎಂಥ ಅದ್ಭುತವಾದಂಥ ಸಂಗತಿ. ಅದಕ್ಕೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ಒಂದು ಕೆನೆ ನೋಡ್ರಿ ಇನ್ನೊಂದು ಕೆನೆ ತೋರಿಸ್ಬೇಕಂದ್ರೆ ದೊಡ್ಡವ್ರಿಗೆ ಎಲ್ಲರ ಮುಂದೆ ಅಂದರೆ ಮಕ್ಕಳು ಟೀನೇಜ್ ದಾಟಿದ ಕೂಡಲಿ, ಸ್ವಲ್ಪ ದೊಡ್ಡವ್ರು ಆದ ಕೂಡಲಿ ಅವಾಗ ಏನಾರು ಅಂದ್ಕೊಳ್ಳಿ ಕಲಾಸ್ ಅಂತೇಳಿ ಮನಸ್ಸೊಳಗೆ ಇಟ್ಕೊಂಡು ಮಾತಾಡೋದು ಬಂದು ಮಾಡಿಬಿಡ್ತಾರೆ. ಏನಾಯ್ತು ಅಂದರೆ, ಆ ಹುಡುಗ ನಂಗೆ ಹಿಂಗೆ ಅಂದಿದ್ದ. ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು ಮಾತಾಡೋದು ಬಿಟ್ಟು ನಾನು ಮಾತಾಡೋದಿಲ್ಲ. ನಾನು ಯಾಕೆ ಮಾತಾಡಬೇಕು? ಇದೇನಿದು? ಇದಕ್ಕೆ ಗರ್ವ ಅಂತಾರೆ. ಹಾಂ, ಅಲ್ಲೆಲ್ಲ ಹಿಂದಿನಲ್ಲಿ ಪಾಪ ಸೌಂಡ್ ಕೊಡ್ತಾ ಇದ್ದಾರೆ. ಇದಕ್ಕೆ ಗರ್ವ ಅಂತಾರೆ. ಅದಕ್ಕೆ ಎಲ್ಲ ಗರ್ವವು ಎಲ್ಲಿಂದ ಬರ್ತದೆ? ಹೃದಯದ ಒಳಗಿಂದ ಬರ್ತದೆ. ಮಾರ್ಕ್ ಸುವಾರ್ತೆ 7ನೇ ಅಧ್ಯಾಯ 20ನೇ ವರ್ಷದ ಎಲ್ಲ ಕೆಟ್ಟ ವಿಚಾರಗಳು, ಎಲ್ಲ ವ್ಯಭಿಚಾರದ ವಿಚಾರ, ಧಾದರದ ವಿಚಾರ, ಕೊಲೆ ವಿಚಾರ, ಕಳ್ಳತನದ ವಿಚಾರ, ದ್ರವ್ಯಾಸೆ, ದುಷ್ಟತನ, ಮೋಸ. ಹಲ್ಲೆಲೂಯಾ. ಚಿಕ್ಕ ಮಕ್ಕಳಲ್ಲಿ ಮೋಸ ಬಹಳ ಅಪರೂಪ, ಕಾಣೋದೇ ಕಷ್ಟ. ಎಷ್ಟು ಒಳ್ಳೆ ನಿರ್ಮಲವಾದಂಥ ಮನಸ್ಸಿರ್ತದೆ, ಮೋಸ ಇರೋದಿಲ್ಲ ಚಿಕ್ಕ ಮಕ್ಕಳಲ್ಲಿ. ಕಣ್ಣಲ್ಲಿ ಕೆಟ್ಟ ಆಲೋಚನೆ, ಕೆಟ್ಟ ಭಾವನೆ ಇರೋದಿಲ್ಲ, ದೈವದ್ರೋಹ ಮಾಡೋದಿಲ್ಲ. ಅದು ಅಹಂಭಾವ, ಪ್ರೈಡ್, ಗರ್ವ ಎಷ್ಟು ಮಾತ್ರಕ್ಕೂ ಆಸ್ಪದ ಇರೋದಿಲ್ಲ. ಎಲ್ಲರೂ ಹೇಳ್ತೀರಲ್ಲ, ಇಲ್ಲಿಯ ಚಿಕ್ಕ ಮಕ್ಕಳಲ್ಲಿ ಕಲಿಬೇಕಾಗ್ತದೆ ನಾವು. ಭಾಳ ಇಂಟ್ರೆಸ್ಟಿಂಗ್ ಇದೆ. ಒಂದು ಚಿಕ್ಕ ಮಗು, ಭಾಳ ಚಿಕ್ಕ ಮಗು ಮಾತಾಡ್ಲಿಕ್ಕೆ ಬಂದಿದೆ, ಸಾಕಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ತಾಯಿ ಪಾಪ ಯಾರೋ ಕೇಳಿದ್ರು, ಅಮ್ಮ ಎಲ್ಲ ಅಡುಗೆ ಚೆನ್ನಾಗಿ ಮಾಡ್ಕೊಂಡ್ರೆ? ಹಾಂ ಮಾಡ್ಕೊಂಡ್ರಿ. ಏನು ಮಾಡ್ಕೊಂಡ್ರಿ? ಏನಿಲ್ಲ,
ಸಾರು ಉಪ್ಪಿನಕಾಯಿ ಸ್ವಲ್ಪ ಕಾಯಿ ಪಲ್ಯ ಮಾಡಿಕೊಂಡಿದೆ ಅಂತ ಅಷ್ಟೇ ಹೇಳಿದ್ದು. ಆ ಚಿಕ್ಕ ಮಗು, ಮಮ್ಮಿ ಫಿಶ್ ಫ್ರೈ ಮಾಡಿದೆ ಹೇಳಿಲ್ಲಲ್ಲ ನೀನು ಅಂತ ಹೇಳಿದ್ಕೊಳ್ಳಿ. ಹಾಂ, ಫಿಶ್ ಫ್ರೈನೂ ಮಾಡೀನಿ ರೀ, ಪಾಪ ನಂಗೆ ನೆನಪಿಲ್ರಿ ಅಂತ ಅರ್ಥ ಆಯ್ತಂತ. ಚಿಕ್ಕ ಮಕ್ಕಳು ಸತ್ಯವನ್ನು ಯಥಾರ್ಥವಾಗಿ ಮಾತಾಡ್ತಾರೆ. ದೊಡ್ಡವರಾಗಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ಸುಳ್ಳು ಮಾತಾಡಿದ್ರೆ ನಾವು ದೇವರ ರಾಜ್ಯದಲ್ಲಿ, ಅಂಥವರು ದೇವರ ರಾಜ್ಯದಲ್ಲಿ ನೀಚರೆಂದು, ಚಿಲ್ಲರೆ ಎಂಬ ಜುಜುಬಿ ಎಂಬುದಾಗಿ ಎನಿಸಲ್ಪಡ್ತಾರೆ. ಯಾವನು ಚಿಕ್ಕ ಮಕ್ಕಳಂತೆ ತನ್ನನ್ನು ತಾನು ತಗ್ಗಿಸಿಕೊಂಡು ದೀನನಾಗಿ ವಿನಯ ವಿನಮ್ರತೆಯಿಂದ ಕಲಿತಿದ್ದನ್ನೇ ಅನುಸರಿಸಿ ನಡೀತಾನಲ್ಲ, ಅವನು ದೇವರ ರಾಜ್ಯದಲ್ಲಿ ಶ್ರೇಷ್ಠವಾಗಿ ಎನಿಸಲ್ಪಡ್ತಾನೆ. ಎಲ್ಲರೂ ಹೇಳ್ತೀರ ಅಲ್ಲಲ್ಲಿಯ. ಈ ಚಿಕ್ಕ ಮಗುವಿನಲ್ಲಿ ಇಂಥ ದೊಡ್ಡ ಪ್ರತಿಭೆ ಬಯಲಿಗೆ ಬರಲಿಕ್ಕೆ ಕಾರಣ ಏನಂದರೆ ಆ ಸ್ವಚ್ಛವಾದಂಥ ಮನಸ್ಸಿರುವಾಗಲೇ ಕಲಿಸ್ಕೊಡು. ಅದಕ್ಕಾಗಿ ಮನಸ್ಸು ತಿರುಗಿಕೊಳ್ಳ್ರಿ. ಯಾವಾಗ ನೀವು ರಿಪೆಂಟ್ ಅಂದರೆ ಪುನಃ ನಿನ್ನ ಬಾಲ್ಯ ಅವಸ್ಥೆಯಲ್ಲಿ ಎಂಥ ಪರಿವರ್ತನೆ ಇತ್ತೋ ಆ ಒಂದು ಮನೋಭಾವನೆ ಉಳ್ಳವನಾಗಿ ಹೋಗು. ಅದಕ್ಕಾಗಿ ಬೈಬಲ್ನಲ್ಲಿ ಬಹಳ ಸ್ವಚ್ಛವಾಗಿ ಬರಲ್ಪಟ್ಟಿದೆ, ದೇವರು ಮಾನವನನ್ನು ಅಶುದ್ಧನಾಗಿ, ಹೊಲಸಾಗಿ, ಜುಜುಬಿಯಾಗಿ ಮಾಡಲಿಲ್ಲ. ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಅದ್ಭುತವಾದಂಥ ಮಾತು. ಭೂಮಿಗೆ ಅಸ್ಥಿವಾರಗಳನ್ನು, ಇನ್ನೂ ಭೂಮಿಯನ್ನು ಸೃಷ್ಟಿಸಲಿಲ್ಲ. ಮಾನವನನ್ನು ಸೃಷ್ಟಿಸಲಿಕ್ಕೆ ಮುಂಚೆ, ಭೂಮಿಯ ಮೇಲೆ ಮಾನವನನ್ನು ತರಲಿಕ್ಕೆ ಮುಂಚೆ ದೇವರು ತನ್ನಲ್ಲಿ ಮಾನವನನ್ನು ರೂಪಿಸಿ ಭೂಮಿಗೆ ಅಸ್ಥಿವಾರ ಹಾಕಲಿಕ್ಕೆ ಮುಂಚೆನೆ ಕ್ರಿಸ್ತನಲ್ಲಿ, ಎಫೆಸರ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ, ಭೂಮಿಗೆ ಅಸ್ಥಿವಾರ ಹಾಕಲಿಕ್ಕೆ ಮುಂಚೆನೆ ಕ್ರಿಸ್ತನಲ್ಲಿ ಪ್ರೀತಿಯಲ್ಲಿ ನಡೆದುಕೊಂಡು ಆತನ ಸನ್ನಿಧಿಯಲ್ಲಿ ಪವಿತ್ರರಾಗಿಯೂ ನಿರ್ದೋಷಿಗಳಾಗಿರಬೇಕೆಂದು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನಂತೆ. ಹಲ್ಲೆಲೂಯಾ. ಅಂದರೆ ಅರ್ಥ ಏನು? ಈ ಲೋಕದಲ್ಲಿ ಮಣ್ಣನ್ನು ಸೃಷ್ಟಿಸಲಿಕ್ಕೆ ಮುಂಚೆ ನೀರು, ಸೂರ್ಯ, ಚಂದ್ರ, ಆಕಾಶ, ಪಶು ಪ್ರಾಣಿ ಪಕ್ಷಿಗಳನ್ನು ಇವೆಲ್ಲ ಸೃಷ್ಟಿಸಲಿಕ್ಕೆ ಮುಂಚೆನೆ ಮನುಷ್ಯನ ಕುರಿತು ದೇವರು ತನ್ನೊಳಗೆ ಸಂಕಲ್ಪಿಸಿದ್ದೇನೆಂದರೆ, ಮಾನವನು ಪ್ರೀತಿಯಲ್ಲಿ ಮಮತೆಯಲ್ಲಿ ನಡೆದುಕೊಂಡು, ಅಂದರೆ ಪ್ರೀತಿಯಲ್ಲಿ ಮಮತೆಯಲ್ಲಿ ನಡೆದುಕೊಂಡು ಅವನು ಪವಿತ್ರನಾಗಿ ನಿರ್ದೋಷಿಯಾಗಿರಬೇಕೆಂಬುದಾಗಿ ಕ್ರಿಸ್ತನಲ್ಲಿ ಅವನನ್ನು ಜಗತ್ತುತ್ಪತ್ತಿಗೆ ಮುಂಚೆನೆ ಆರಿಸಿಕೊಂಡನಂತೆ. ಅಂದರೆ ಅರ್ಥ ಏನು? ನೀನು ಕೂಸಾಗಲಿಕ್ಕೆ ಮುಂಚೆನೆ, ಮಣ್ಣು ಸೃಷ್ಟಿ ಆಗಲಿಕ್ಕೆ ಮುಂಚೆನೆ, ಅಸ್ಥಿವಾರ ಆಗಲಿಕ್ಕೆ ಮುಂಚೆನೆ, ನಿನ್ನ ಅಸ್ತಿತ್ವಗಳನ್ನು ರೂಪಿಸಲಿಕ್ಕೆ ಮುಂಚೆನೆ ದೇವರ ಸಂಕಲ್ಪದಲ್ಲಿ ನಿನ್ನ ವಿಷಯದಲ್ಲಿ ಶುದ್ಧ, ನಿರ್ಮಲ, ನಿರ್ದೋಷಿ, ಪ್ರೀತಿಯಲ್ಲಿ ನಡ್ಕೊಳ್ಳಬೇಕೆಂಬುದಾಗಿ ನಿನ್ನನ್ನು ಸ್ವಚ್ಛವಾಗಿ ರೂಪಿಸಿದ್ದಾನೆ. ಅದಕ್ಕೆ ನೀನು ಈ ಸ್ವಚ್ಛತೆಯನ್ನು ಕಳ್ಕೊಂಡು ಏನು ನೀನು ಮಲಹೀನನಾಗಿದೆಯಲ್ಲ, ಹೊಲಸಾಗಿಬಿಟ್ಟಿದೆಯಲ್ಲ, ಮನಸ್ಸು ತಿರುಗಿಕೋ, ಚಿಕ್ಕ ಮಕ್ಕಳಂತೆ ನೀನು ಪರಿವರ್ತನೆ ಹೊಂದು. ಅಂದರೆ ಅನ್ಲೆಸ್ ಯು ಕನ್ವರ್ಟ್ ಆಸ್ ದಿಸ್ ಲಿಟಲ್ ಚೈಲ್ಡ್, ಯು ವಿಲ್ ನೆವರ್ ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್. ಪ್ರೈಸ್ ದ ಲಾರ್ಡ್ ಜೀಸಸ್. ನಮ್ಮನ್ನು ದೇವರು ಯಾಕಾಗಿ ಸೃಷ್ಟಿಸಿದನು? ನೀನು ಅನೇಕ ಜನರಿಗೆ ಕದೀಮನಾಗಿ, ಕಳ್ಳನಾಗಿ, ಮೋಸಗಾರನಾಗಿ ನೀನು ಒಳಗಿಟ್ಟುಕೊಂಡು ನಿನ್ನನ್ನು ಎಷ್ಟು ಶೈನ್ ಮಾಡಿಕೊಳ್ಳಿಕ್ಕೆ, ನೀನು ಎಷ್ಟು ಪ್ರತಿಭಾಶಾಲಿ ಆಗಿದ್ರು ಕೂಡ, ನೀ ಎಷ್ಟು ಪ್ರತಿಭಾಶಾಲಿಗಳಾಗಿದ್ರು ಕೂಡ ನಿನ್ನೊಳಗಿರತಕ್ಕಂಥ ಆ ಕಳ್ಳ ಬುದ್ಧಿ, ಆ ಮೋಸದ ಬುದ್ಧಿ ಹೋಗುವವರೆಗೆ ನೀನು ಉದ್ಧಾರ ಆಗೋದಿಲ್ಲ. ನೀನು ಉನ್ನತ ಸ್ಥಿತಿಗೆ ಎಷ್ಟು ಮಾತ್ರಕ್ಕೂ ಏರಿಸಲ್ಪಡೋದಿಲ್ಲ. ಇನ್ನೂ ಕೇವಲವಾಗಿ ನೀಚನಾಗಿ, ಕನಿಷ್ಠನಾಗಿ ಎನಿಸಲ್ಪಡ್ತೀನಿ ನೀನು. ಪ್ರೈಸ್ ದ ಲಾರ್ಡ್ ಜೀಸಸ್. ಇದೇ ಕರ್ತನಾದ ಯೇಸು ಕ್ರಿಸ್ತನ ಸರ್ವೋತ್ತಮವಾದಂಥ ಉಪದೇಶಗಳು. ಪ್ರೈಸ್ ದ ಲಾರ್ಡ್ ಜೀಸಸ್. ಈಗ ಅದೇ ಎಫೆಸ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಗೆ ಸಮವಾಗಿ ನಮ್ಮನ್ನು ಯಾಕೆ ಸೃಷ್ಟಿಸಿದ್ದಾನೆ ಎಂಬುದಾಗಿ ನಾವು ನೋಡೋಣ. ವಿ ಆರ್ ದ ಮಾಸ್ಟರ್ ಪೀಸ್ ಆಫ್ ಗಾಡ್. ಎಫೆಸರ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಮ್ಮ ಕಾರ್ಯಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ. ಓದ್ತೀರಾ ಮಾತನ್ನು? ನಾವು ಆ ಕರ್ತನ ಸೃಷ್ಟಿಯಾಗಿದೆ,
ಒಳ್ಳೆ ಕಾರ್ಯ, ಸತ್ಕಾರ್ಯಗಳನ್ನು ಅಂದ್ರೆ ಒಳ್ಳೆ ಕಾರ್ಯಗಳನ್ನು ಮಾಡೋದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಸೃಷ್ಟಿಸಲ್ಪಟ್ಟಿದ್ದೇವೆ. ನಾವು ಸತ್ಕಾರ್ಯಗಳಲ್ಲಿ ನಡೆಯೋರಾಗಿ ಬದುಕಬೇಕೆಂದು ದೇವರು ನಮ್ಮ ವಿಷಯದಲ್ಲಿ ಪೂರ್ವದಲ್ಲೇ ನಮ್ಮ ವಿಷಯದಲ್ಲಿ ಯೋಜನೆ ಮಾಡಿದ್ದಾನೆ, ಪ್ಲಾನ್ ಮಾಡಿದ್ದಾನೆ. ಪ್ರೀಡೆಸ್ಟೈನ್ ಎಂಬುದಾಗಿ. ಮಾನವನ ಸೃಷ್ಟಿ ಯಾಕೆ ಹೀಗೆ ಸೃಷ್ಟಿಸಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಈ ಚಿಕ್ಕ ಮಗು ಜನ್ಮದಿಂದಲೇ ಆ ಮಗುವಿನ ಒಳಗೆ ಒಂದು ಒಳ್ಳೆ ಸಂಕಲ್ಪಗಳನ್ನು ಹಾಕಿ 9 ತಿಂಗಳ ಮಗು 115 ವಸ್ತುಗಳನ್ನು ಗುರುತಿಸತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಈ ಮಗು ತನ್ನ ಒಳ್ಳೆ ಪ್ರತಿಭೆ ಮೂಲಕವಾಗಿ ವಿಶ್ವದ ಅನೇಕ ಜನರ ಹೃದಯವನ್ನು ಸೆಳೆದುಕೊಂಡು ಅಬ್ಬಾ ಭಲೆರಾ ಭಲೆ, ಈ ಮಗು ಇಂಥ ಅದ್ಭುತವಾದ ಕಾರ್ಯ ಮಾಡಿದೆ ಎಂಬುದಾಗಿ ಆ ಮಗುವಿನ ಒಳ್ಳೆಯ ಕ್ರಿಯೆಗಳ ನಿಮಿತ್ತ ಪರಲೋಕದಲ್ಲಿರುವಂಥ ದೇವರಿಗೆ ಜನರು ಮಹಿಮೆ ಪಡಿಸ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್ ಜೀಸಸ್. ನಾವು ಕೆಟ್ಟ ಕಾರ್ಯಗಳು ಮಾಡಲಿಕ್ಕೆಲ್ಲ ನಮ್ಮನ್ನು ಹುಟ್ಟಿಸಿತು. ನಾವು ಪ್ರೀತಿಯಲ್ಲಿಯೂ ನಿರ್ದೋಷಿಗಳಾಗಿ, ಪ್ರೀತಿಯಲ್ಲಿಯೂ ಪವಿತ್ರರಾಗಿ ನಡ್ಕೊಳ್ಳೋದಕ್ಕಾಗಿ, ದ್ವೇಷ, ಅಸೂಯೆ, ಕಹಿ, ವೈರತ್ವದಿಂದ ಬದುಕೋದಕ್ಕಾಗಿ ನಮ್ಮನ್ನು ದೇವರು ರೂಪಿಸಲಿಲ್ಲ. ಅದರಲ್ಲಿ ಸುಖ ಇಲ್ಲ ಅನ್ನತಕ್ಕಂಥ ಸತ್ಯವನ್ನು ನಾವು ತಿಳಿದುಕೊಂಡಿರ್ತೀವಿ. ಎಲ್ಲರೂ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ಆ ಚಿಕ್ಕ ಮಗು, ನೀನು ಸಾಮಾನ್ಯವಾದಂಥ ಸೃಷ್ಟಿಯಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರನೇ, ನೀನು ಅದ್ಭುತವಾದಂಥ ದೇವರ ಸೃಷ್ಟಿಯಾಗಿದೆ. ಕೀರ್ತನೆ 139ರಲ್ಲಿ ಅದ್ಭುತವಾಗಿ ಮಾನವನ ಸೃಷ್ಟಿ ರಚನೆ ಕುರಿತು ಬರೆಯಲ್ಪಟ್ಟಿದೆ. ಇದು ಪ್ರತಿಯೊಂದು ಮಾನವನಿಗೆ ಬರೆಯಲ್ಪಟ್ಟಿದೆ. ನಮ್ಮಲ್ಲಿ ಕೆಲವ ಮತಭೇದದ ದುರ್ಬೋಧನೆ ಇರತಕ್ಕಂಥ ಕೆಲವು ಜನರಿದ್ದಾರೆ. ಶೂದ್ರರನ್ನು ದೇವರು ಕಾಲಿನ ಮಣ್ಣಿಂದ ಮಾಡಿದರೆ ಎಂಬುದಾಗಿ, ಮತ್ತು ದೊಡ್ಡ ದೊಡ್ಡ ಜಾತಿಯವರನ್ನು ತಲೆಯಿಂದ ಮಾಡಿದರೆ ಎಂಬುದಾಗಿ ಮನುಷ್ಯನ ಮಿಥ್ಯವನ್ನು, ಸುಳ್ಳನ್ನು ಬೋಧಿಸ್ತಾ ಇದ್ದಾರೆ. ಆದರೆ ಬೈಬಲ್ ಎಷ್ಟು ಸ್ಪಷ್ಟವಾಗಿದೆ. ಪ್ರತಿ ಮಾನವನು ಮಣ್ಣಿನಿಂದಲೇ ಸೃಷ್ಟಿಸಲ್ಪಟ್ಟಿದ್ದಾನೆ. ಆದರೆ ಅವನ ಆತ್ಮ, ಮನುಷ್ಯನಲ್ಲಿ ಇರತಕ್ಕಂಥ ಆತ್ಮ, ಅದು ದೇವರ ಆತ್ಮದ ಹನಿಯಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಕೀರ್ತನೆ 139 ಅದ್ಭುತವಾದಂತಹ ಸೃಷ್ಟಿ. 139 ಪ್ರೈಸ್ ದಿ ಲಾರ್ಡ್ ಜೀಸಸ್ 13ರಿಂದ ಓದಿಕೊಳ್ಳೋಣ. ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಹಾಡ್ತಾ, ನೀನು ನನ್ನ ಅಂತರಿಂದ್ರಿಯಗಳನ್ನು ರೂಪಿಸಿ ನನ್ನ ತಾಯಿಯ ಗರ್ಭದಲ್ಲಿ ನನ್ನನ್ನು ಅಡಗಿಸಿದಿ. ನನ್ನನ್ನು ರೂಪಿಸುವಾಗ ಬಹು ನೀನು ಭಯಭರಿತನಾಗಿ ಅದ್ಭುತವಾಗಿಯೂ ನಾನು ರಚಿಸಲ್ಪಟ್ಟಿರುವುದರಿಂದ ನಿನ್ನನ್ನು ಕೊಂಡಾಡುತ್ತೇನೆ ಪ್ರಭುವೇ. ನಿನ್ನ ಕಾರ್ಯಗಳು ಅಗಮ್ಯ, ಅದ್ಭುತವಾದಂಥದ್ದಾಗಿದೆ ಎಂದು ನನ್ನ ಮನಸ್ಸಿಗೆ ನಾನು ಚೆನ್ನಾಗಿ ಗ್ರಹಿಸಿದ್ದೇನೆ, ತಿಳಿದುಕೊಂಡಿದ್ದೇನೆ. ನಾನು ಮರೆಯಾಗಿ ಮಣ್ಣಿನಲ್ಲಿ ರೂಪಿಸಲ್ಪಡುತ್ತಿರುವಾಗಲೂ ಭೂಮಿಯ ಅದೋ ಭಾಗದಲ್ಲಿ ನನ್ನ ಅಸ್ಥಿವಾರಗಳನ್ನು ವಿಚಿತ್ರವಾಗಿ ಅಂದ್ರೆ ಅದ್ಭುತವಾಗಿ ಮಾಡುತ್ತಿರುವಾಗಲೂ ನನ್ನ ಅಸ್ಥಿ ಪಂಜರವು ನಿನಗೆ ಮರೆಯಾಗಿಲ್ಲ ನನ್ನ ಒಡೆಯನೇ. ಅದು ಇನ್ನೂ ಪಿಂಡವಾಗಿರುವಾಗಲೇ ನನ್ನ ಅಸ್ತಿತ್ವಗಳು ನಿನ್ನ ಕಣ್ಣಿನ ಸಮಕ್ಷಮದಲ್ಲಿ ರೂಪಿಸಲ್ಪಟ್ಟಿದೆ. ನನ್ನ ಅಂಗಗಳು ದಿನಗಳಲ್ಲ, ನನ್ನ ಜೀವನದ ದಿನಗಳೆಲ್ಲ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನಾನು ಹೇಳೋದೇನೆಂದ್ರೆ, ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್, ವಿಶ್ವ ದಾಖಲೆಯಲ್ಲಿ ನಿನ್ನ ಹೆಸರು ಒಂದು ಮಗುವಿನ ಹೆಸರು ದಾಖಲಿಸಲ್ಪಟ್ಟಿದೆ ಎಂಬುದಾಗಿ ನಾನು ಹೇಳಿದ್ದೇನೆ. ಆದರೆ ಇದಕ್ಕಿಂತ ದೊಡ್ಡ ದಾಖಲೆ ತೋರಿಸ್ತಾ ಇದೆ ನಿಮಗೆ. ದೇವರ ಭೂಮಿ ಆಕಾಶಗಳಿಗೆ ಒಡೆಯನಾಗಿರುವ ಆ ದೇವರ ಪುಸ್ತಕದಲ್ಲಿ ನಿನ್ನ ಪ್ರತಿದಿನಗಳು ಲೇಖಿಸಲಾಗಿದೆ, ರಚಿಸಲಾಗಿದೆ ಎಂಬುದಾಗಿ ಹೇಳಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ,
ನೀನು ಮಾನವನಾಗಿರ್ತಕ್ಕಂಥ ಯಾವನೇ ಇರಲಿ, ಯಾವ ಗೋತ್ರದವನಾಗಿರಲಿ, ಯಾವ ಕುಲದವನಾಗಿರಲಿ, ಬಡವನಾಗಿರಲಿ, ಧನವಂತನಾಗಿರಲಿ, ನೀನು ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಅದ್ಭುತವಾದಂಥ ಸೃಷ್ಟಿಯಾಗಿದೆ. ನಿನ್ನ ಒಳಗಿರತಕ್ಕಂಥ ಆ ದೈವ ಸ್ವರೂಪವನ್ನು, ನಿನ್ನ ಒಳಗಿರತಕ್ಕಂಥ ಅದ್ಭುತವಾದಂಥ ಪ್ರತಿಭೆಗಳನ್ನು, ನಿಗೂಢವಾದಂಥ ಕೌಶಲ್ಯಗಳನ್ನು, ಪ್ರತಿಭೆಗಳನ್ನು ಇವತ್ತು ನೀನು ಗುರುತಿಸೋದಾದರೆ, ಅದರ ಮೇಲೆ ಅಭ್ಯಾಸವನ್ನು ನಡೆಸೋದಾದರೆ ನಿನ್ನ ಜೀವನವೇ ಧನ್ಯವಾಗುವಂಥ ಕಾರ್ಯವು ಖಚಿತ ಎಂಬುದಾಗಿ ನಾನು ನಿಂಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಏನನ್ನು, ಯಾವ ವರವು, ಯಾವ ತಲಾಂತು, ಯಾವ ಪ್ರತಿಭೆ ನಿನ್ನ ಒಳಗಿದೆ ಅದರ ಕುರಿತು ಅಭ್ಯಾಸವನ್ನು ಮಾಡಿ, ಗುರು ಬೋಧಕರ ಹತ್ರ ತಿಳಿದುಕೊಂಡು ಅದನ್ನು ಅಭ್ಯಾಸಿಸಿ ಪ್ರಾಕ್ಟೀಸನ್ನು ಮಾಡಿ ಪ್ರದರ್ಶಿಸು. ನಿನ್ನ ಮನಸ್ಸಿಗೂ ಎಷ್ಟೋ ಸುಖ, ನಿನ್ನಿಂದ ಅನೇಕ ಜನರಿಗೆ ಆಶೀರ್ವಾದವು ಹಂಚಲ್ಪಡ್ತದೆ. ಎಲ್ಲರೂ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಹಲ್ಲೆಲೂಯಾ. ಅದಕ್ಕಾಗಿ ಇಂದಿನಿಂದ ನೀವು ಅದ್ಭುತವಾದಂಥ ದೈವ ಜನರು ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಪ್ರಸಂಗಿ ಪುಸ್ತಕ 9ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳಲಾಗಿದೆ, ಮಾನವನೇ, ಕ್ರೈಸ್ತವನಲ್ಲ, ಯಹೂದಿ ಅಲ್ಲ, ಏನಲ್ಲ, ಕ್ರೈಸ್ತವನಲ್ಲ, ಯಹೂದಿ ಅಲ್ಲ, ಮಾನವನಂದ್ರೆ ಪ್ರತಿಯೊಬ್ಬರಿಗೆ ಮಾನವನೇ, ನೀನು ಕಂಡುಕೊಂಡ ಕೆಲಸವನ್ನು ಗಟ್ಟಿಯಾಗಿ ಪೂರ್ಣ ಬಲದಿಂದ ಆ ಕೆಲಸವನ್ನು ಮಾಡಿಕೊ. ಕಂಡುಕೊಂಡ ಅಂದರೆ ನಿನ್ನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು. ಯಾಕೆಂದರೆ ನೀನು ಸೇರುತ್ತಿರುವ ಸಮಾಧಿ ಒಳಗೆ ನಿನಗಿರ್ತಕ್ಕಂಥ ಪ್ರತಿಭೆ ಆಗಲಿ, ಜ್ಞಾನವಾಗಲಿ, ತಿಳುವಳಿಕೆ ಆಗಲಿ, ವಿವೇಕವಾಗಲಿ ಸಮಾಧಿ ಒಳಗೆ ಯಾವ ರೀತಿಯಿಂದಲೂ ಉಪಯೋಗ ಆಗುವುದಿಲ್ಲ. ಬದುಕುತ್ತಿರುವ ದಿನಗಳೆಲ್ಲ ನಿನ್ನ ಕರ್ತನಾದ ದೇವರಿಟ್ಟಿರ್ತಕ್ಕಂಥ ಮಹಿಮೆ, ಪ್ರತಿಭೆಗಳು, ನಿಗೂಢವಾದಂಥ ಕೌಶಲ್ಯಗಳನ್ನು ಗುರುತಿಸಿಕೊಂಡು ಅದು ಜನರ ಮುಂದೆ ಪ್ರಕಾಶಿಸಲಿ. ಮತ್ತಾಯ ಸುವಾರ್ತೆ 5:16 ಹೇಳಲಾಗಿದೆ, ಯೇಸು ಹೇಳ್ತಾ ಇದ್ದಾರೆ, ನಿನ್ನ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ನಿನ್ನ ಒಳ್ಳೆ ಕ್ರಿಯೆಗಳ ನಿಮಿತ್ತ, ನಿನ್ನ ಸದ್ಕ್ರಿಯೆಗಳ ನಿಮಿತ್ತ ಪರಲೋಕದಲ್ಲಿರುವಂಥ ತಂದೆಯನ್ನು ಮಹಿಮೆಪಡಿಸಲಿ. ಪರೀಕ್ಷಿಸ್ಕೊಂಡು ನೋಡ್ಕೊ, ನೀನು ಎಂಥ ಒಳ್ಳೆ ಕ್ರಿಯೆಗಳು ಮಾಡ್ತಾ ಇದ್ದೀವಿ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಇವತ್ತೇ ಈಗಲೇ ನೀನು ಚಿಕ್ಕ ಮಕ್ಕಳಂತೆ ಪರಿವರ್ತನೆ ಹೊಂದಿದರೆ ಖಂಡಿತವಾಗಿ ಪರಲೋಕ ರಾಜ್ಯದ ಸುಖ, ಶಾಂತಿ, ಸಮಾಧಾನ, ಆರೋಗ್ಯ ಬದುಕುತ್ತಿರುವ ದಿನಗಳಲ್ಲಿ ಕೂಡ ಪಡ್ಕೊಂಡು ಈ ಲೋಕದ ಯಾತ್ರೆಯನ್ನು ಮುಗಿಸುವಾಗಲೂ ಪರದೇಶದಲ್ಲಿ ವಾರಸನಾಗಿ ಆಳುವಂಥ ದೇವರ ಮಗನಾಗಿರುವಂಥ ಅವಕಾಶವನ್ನು ಕಳೆದುಕೊಳ್ಳಬೇಡ ಎಂಬುದಾಗಿ ನನ್ನ ಕಳಕಳೆಯ ವಿನಂತಿ. ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ ರಾಜ, ಈ ಲೋಕದಲ್ಲಿ ಕರ್ತನೆ ಪ್ರತಿಯೊಂದು ಮಾನವನು ಅದ್ಭುತವಾದಂಥ ಸೃಷ್ಟಿಯಾಗಿದ್ದಾನೆ. ದೇವರ ಸ್ವರೂಪದಲ್ಲಿ, ದೇವರ ಹೋಲಿಕೆಗೆ ಸರಿಯಾಗಿ ಮಾಡಲ್ಪಟ್ಟಿರುವಂಥ ಮಾನವನು ಅದ್ಭುತವಾಗಿ, ಭಯಭರಿತವಾಗಿ ಮಾನವನನ್ನು ರೂಪಿಸಿ ರಚಿಸಿದಿ ಕರ್ತನೆ. ತನ್ನ ಒಳಗೆ ಅನೇಕ ಕೌಶಲ್ಯಗಳನ್ನು, ನಿಗೂಢವಾದಂಥ ಕೌಶಲ್ಯಗಳನ್ನು, ಪ್ರತಿಭೆಗಳನ್ನು, ತಲಾಂತುಗಳನ್ನು, ವಿಧವಾದಂಥ ತಲಾಂತುಗಳನ್ನು ಇಟ್ಟು ಕರ್ತನೆ, ನೀನು ಭೂಲೋಕಕ್ಕೆ ನಿನ್ನ ಮಹಿಮೆಯನ್ನು ಆ ಮಕ್ಕಳು, ಆ ಮನುಷ್ಯರ ಮೂಲಕವಾಗಿ ನಿನ್ನ ಮಹಿಮೆಯನ್ನು ಅನೇಕ ಜನರಿಗೆ ತಿಳಿದು ಬರುವಂತೆ, ಪ್ರದರ್ಶಿಸಲ್ಪಡುವಂತೆ ನೀನು ಮಾಡ್ತಾ ಇದ್ದೀ ಕರ್ತನೆ. ಹೌದು ರಾಜ, ಇವತ್ತು ನಮ್ಮಲ್ಲಿ ಚಿಕ್ಕ ಮಕ್ಕಳಂತೆ ದೀನ ಮನಸ್ಸು, ತಗ್ಗಿಸಿಕೊಳ್ಳುವ ಮನಸ್ಸು ಕರ್ತನೆ ಪರಿವರ್ತನೆ ಆಗಿದರೆ ಖಂಡಿತವಾಗಿ ರಾಜ ನಮ್ಮನ್ನು ಅಂಥ ಮನಸ್ಸಿಗೆ, ಅಂಥ ಭಾವನೆಗೆ, ಅಂಥ ಗುಣಲಕ್ಷಣೆಗೆ ನಮ್ಮನ್ನು ತಿರುಗಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು ಆಗಿರುವ ನಾವು ನಮ್ಮ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಒಳ್ಳೆ ತರಬೇತಿಯನ್ನು ಕೊಟ್ಟು, ದೊಡ್ಡವರಾದ ನಾವು ಕೂಡ ಚಿಕ್ಕ ಮಕ್ಕಳಿಂದ ಕಲಿತುಕೊಂಡು ದೀನರಾಗಿ, ನಮ್ರರಾಗಿ, ವಿನಯ ವಿನಮ್ರತೆಯಿಂದ ಸುಖ ಜೀವನ, ಶಾಂತಿ ಜೀವನ, ಆತ್ಮಕ್ಕೆ ವಿಶ್ರಾಂತಿ ಜೀವನ ಮಾಡುವಂಥ ಅವಕಾಶವು ಕರ್ತನೆ ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ಆತ್ಮೀಯರು ಪಡ್ಕೊಳ್ಳಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಅನಾರೋಗ್ಯದಿಂದ ಪೀಡಿಸಲ್ಪಡ್ತಿರ್ತಕ್ಕಂಥ, ವಿಧವಾದಂಥ ರೋಗಗಳಿಂದ ಬಾಧಿಸಲ್ಪಡ್ತಿರ್ತಕ್ಕಂಥ ಕೇಳುತ್ತಿರ್ತಕ್ಕಂಥ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಯೇಸು ಕ್ರಿಸ್ತನ ಗಾಯಗಳ ಹಸ್ತದಿಂದ ಅವರನ್ನು ಮುಟ್ಟಿ ರಾಜ ಸಂಪೂರ್ಣವಾಗಿ ಸ್ವಸ್ಥತೆಯನ್ನು, ಚೈತನ್ಯವನ್ನು ಚೈತ್ರಿಸಿಕೊಂಡು ಗುಣಮುಖರಾಗಿ, ಆರೋಗ್ಯವಂತರಾಗಿ ಯೇಸಯ್ಯ ನಿನ್ನ ಸ್ವಸ್ಥತೆಯನ್ನು ತಿಳಿದುಕೊಂಡು ನಿನ್ನನ್ನು ಹಿಂಬಾಲಿಸಿ ನಿನ್ನಲ್ಲಿರತಕ್ಕಂಥ ಸಂಗತಿಗಳನ್ನು ತಿಳಿದುಕೊಂಡು ರಾಜ ತಮ್ಮ ಜೀವನದಲ್ಲಿ
ನಿನ್ನನ್ನು ಪ್ರತಿಬಿಂಬಿಸುವಂತೆ ಸಹಾಯ ಮಾಡು ಕರ್ತನೆ. ಯಾರ್ಯಾರು ಈ ಸ್ವರವನ್ನು, ಈ ಸುವಾರ್ತೆಯನ್ನು ಕೇಳಿ ಹೌದು ಅದ್ಭುತವಾದಂಥ ಪ್ರತಿಭೆ ಹೊಂದಿರತಕ್ಕಂಥ ಪ್ರತಿಯೊಬ್ಬನು ಮಾನವನು ಪಡೆದುಕೊಂಡಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಮ್ಮೊಳಗಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ, ಮಕ್ಕಳೊಳಗಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಅಭ್ಯಾಸಿಸುವಂಥ ಶಕ್ತಿ ಸಾಮರ್ಥ್ಯವನ್ನು ಕರ್ತನೆ ಯೇಸು ಕ್ರಿಸ್ತನಾದ ಭೂಪ್ರಳನ್ನುಂಟು ಮಾಡಿರತಕ್ಕಂಥ ಸರ್ವೇಶ್ವರನೇ ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ರಾಜ. ನಮ್ಮ ಪ್ರಾರ್ಥನೆಯನ್ನು ಕೇಳತಕ್ಕಂಥ ಎಲ್ಲರ ಜೀವನವನ್ನು ಪರಿವರ್ತಿಸಿ ಜೀವನದಲ್ಲಿ ಉನ್ನತ ಸ್ಥಿತಿಗೆ ತಂದು ದೇವರ ರಾಜ್ಯದಲ್ಲಿ ಸರ್ವಶ್ರೇಷ್ಠರಾಗಿ ಎನಿಸಲ್ಪಟ್ಟು ಬದುಕುತ್ತಿರುವ ಜೀವನದಲ್ಲಿ ತಾವು ಸುಖವಾಗಿದ್ದು ಅನೇಕ ಜನರಿಗೆ ಸುಖ, ಶಾಂತಿ, ಸಮಾಧಾನ, ಸಂತೋಷ ಹಂಚುವಂಥ ಜನರಾಗಿ ಆಗುವಂತೆ ನಮಗೆ ಸಹಾಯ ಮಾಡು ಕರ್ತನೆ. ಕೃಪೆ ಇರಲಿ, ಶುಭವಾಗಲಿ. ಯೇಸು ನಾಮದಲ್ಲಿ ಪ್ರತಿಯೊಬ್ಬರು ಕೇಳತಕ್ಕಂಥ ರಕ್ಷಣೆ ನಿತ್ಯಜೀವ ಪಡ್ಕೊಂಡು ಸದಾಕಾಲ ಕರ್ತನ ಸನ್ನಿಧಿಯಲ್ಲಿ ಬೆಳೀಲಿ ಎಂಬುದಾಗಿ, ಬಾಳಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಬಂದಿದ್ರಿ. ಹಾಗೆ